ಉತ್ತರ ಕರ್ನಾಟಕದಾಗ ಹುಟ್ಟಿದೆ, ಉತ್ತರ ಕರ್ನಾಟಕದಾಗ ಬೆಳೆದೆ, ಆದರೆ ಬೆಂಗಳೂರಿನಂಥ ಊರೊಳಗೆ ಹೆಸರು ಮಾಡಿದೆ ಸ್ನೇಹಿತರೆ. ಇದು ಎಲ್ಲರಿಗೂ ಸಾಧ್ಯ. ಆದರೆ ಮೊದಲು ನೀವು ಕುಂತು ಜಾಗ ಬಿಟ್ಟು ಹೇಳೋದು ಕಲಿಬೇಕು, ಎಲ್ಲೆಂದ್ರಲ್ಲಿ ಹೋಗೋದು ಕಲಿಬೇಕು. ಹೋಗ್ತೀರಿ ಉದ್ಯೋಗ ಅರಿಸ್ಕೊಂಡು ಹೋಗ್ತೀವಿ ನಾವು, ರತ್ನಗಿರಿ, ಹೈದರಾಬಾದ್, ಮುಂಬೈ, ಗೋವಾ, ಬೆಂಗಳೂರಿಗೆ ಹೋಗ್ತೀವಿ ನಾವು, ಕೆಲಸ ಹುಡುಕೊಂಡು ಹೋಗ್ತೀವಿ. ಆದರೆ ನಮ್ಮಲ್ಲಿರೋ ಕಲೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಬೆಂಗಳೂರು ಜನ ಭಾಳ ಆಸ್ವಾದಿಸ್ತಾರೆ ಕಲೆಯನ್ನು, ಭಾಳ ಚಂದ ಕೇಳ್ತಾರೆ, ಭಾಳ ಚಂದ ನೋಡ್ತಾರೆ. ಕಲಾವಿದರಿಗೆ ಎಷ್ಟು ಗೌರವ ಕೊಡ್ತಾರೆ ಅಲ್ಲೇ ಅಂದ್ರೆ ಭಾಳ ದೂರ ನಿಂತು ಮಾತಾಡ್ತಾರೆ. ಸರ್ ನೀವು ಪ್ರಾಣೇಶ್ ಅವರಲ್ವಾ, ಭಾಳ ಚೆನ್ನಾಗಿರುತ್ತೆ ಸರ್. ಇವ್ರು ನಮ್ಮವ್ರು ಬಂದು ಅಗಲ ಮೇಲೆ ಕೈಯಾಗಿ ದಮ್ಮ ಅಂತ ಬಡೋದು, ಪ್ರಾಣೇಶ್ ಹೌದಲ್ಲ ನೀನು, ಏನು ನಾ ಕುಡ್ದಿನೋ ಅವ ಕುಡ್ದಿನೋ ಅನುಮಾನ ಆಗ್ಬೇಕ್ರಿ, ಹಂಗೆ ಕೇಳ್ತಾನೆ. ಪ್ರಾಣೇಶ್ ಹೌದಿಲ್ಲ, ಇಲ್ಲಿ ಟೊಪಿಗೆ ಹಾಂ ಹೌದು ಪ್ರಾಣೇಶನ ಹೆಂಡ್ತಿ ಹೇಳ್ತಾನೆ, ನೋಡಲ್ಲಿ ಪ್ರಾಣೇಶ. ಯಾರು ಯಾವ ಪ್ರಾಣೇಶ? ಆಕಿಗೆ ಇವ ಪ್ರಾಣೇಶ ರೀ, ನಾನು ಯಾಕೆ ಪ್ರಾಣೇಶ ಆಗ್ತೇನೆ? ಟಿವ್ಯಾಗ ಜೋಕ್ ಹೇಳ್ತಾನಲ್ಲ ಪ್ರಾಣೇಶ. ಇಲ್ಲ ಬಿಡ್ರಿ, ನಂಗೆ ಆಕೆ ಬರೀ ಸೀರಿಯಲ್ ನೋಡ್ತಿರ್ತಾಳೆ, ಅಮೃತವರ್ಷಿಣಿ, ಕುಂಕುಮ ಭಾಗ್ಯ ಇಂಥವ್ರು ನೋಡಿ. ಆಕಿ ಕಾಮಿಡಿ ನೋಡಂಗಿಲ್ಲ, ಗೊತ್ತಿಲ್ಲ. ಪ್ರಾಣೇಶ ಜೋಕ್ ಹೇಳ್ತಾನಲ್ಲ, ಇಲ್ಲ ಬಿಡ್ರಿ ಗೊತ್ತಾಗವಲ್ತು ಅಂತ ಆಕಿ ಬ್ಯಾಸ್ ಹತ್ಕೊಂಡ್ಬಿಡ್ತಾಳೆ. ಇವ ಪ್ರಾಣೇಶ ಇದಕ್ಕೆ ನೀ ಯಾರು ಅಂತಾನೆ ತಿಳಿವಲ್ತು. ಒಂದು ಜೋಕ್ ಹೇಳ ಗೊತ್ತಾಗೈತೆ ಅದಕ್ಕೆ. ನೋಡಿ ರೋಡ್ನೇ ನಿಂತ ಆಕಿಗೆ ಜೋಕ್ ಹೇಳ್ಬೇಕ್ರಿ ನಾನು. ಏನು ಕರ್ಮಪ್ಪ ಇದೆ ನಮಗೆ. ದೊಡ್ಡ ಸುದ್ದಿ ಐತ್ರಿ ಉತ್ತರ ಕರ್ನಾಟಕದ. ಅಲ್ಲಿ ಹಿಂದೆ ಓಡಿ ಬರ್ತಾರೆ ರೀ ಬೆಂಗಳೂರಾಗ, ಓಡಿ ಬಂದು ಪ್ರಾಣೇಶ್ ಅವರಲ್ವಾ, ತುಂಬ ಚೆನ್ನಾಗಿ ಮಾತಾಡ್ತೀರಿ ಸರ್, ಭಾಳ ಚೆನ್ನಾಗಿರುತ್ತೆ ನಿಮ್ಮ ಕಾರ್ಯಕ್ರಮ, ಡೈಲಿ ನೋಡ್ತೀವಿ ಸರ್, ಭಾಳ ಸಂತೋಷ ಸರ್. ಇಲ್ಲಿ ನಾನು ಹೋಗೋತಾನೆ ಬಾಯಿಲಿ ಅಂತ ಕರಿತು, ಬಾಯಿಲಿ ಅಂತ ಕರೆದು ನಾನು ಅಂಗಿ ಬಿಚ್ಚಿಸಿ ಟೊಪಿ ತೆಗಿಸಿ ನಿಂತ್ಕೊಂಡು ಫೋಟೋ ತೆಗಿಸಿಂತ ನಿಂತ್ಕಲ್ಲಿ ಆರ್ಡರ್ ಮಾಡ್ತಾರೆ. ಹಾಂ ಹೌದಾ. ಅದಕ್ಕೆ ಈ ಎರಡು ದ್ವಂದ್ವ ವ್ಯಕ್ತಿತ್ವ, ಒಂದೊಂದು ಭಾಗದ ಒಂದೊಂದು ಸ್ನೇಹಿತರೆ. ಇದು ಎಷ್ಟು ಜನ್ಮ ಎತ್ತಿದರೂ ಬರೋಂಗಿಲ್ಲ, ಯಾವ ಶಾಲ್ಯಾಗ ಯೂನಿವರ್ಸಿಟಿಯಾಗ ಕಲ್ತರೂ ಬರೋಂಗಿಲ್ಲ ರೀ. ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತಾರೆ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ನೀವು ಎರಡನ್ನೂ ಮಾಡಬೇಕು. ನಾವು ದೇಶ ತಿರ್ಗಕ್ಕೆ ರೆಡಿ ಇದ್ದೀವಿ, ಅದು ಏನು ನಿರ್ಮಲಾ ಟ್ರಾವೆಲ್ಸ್ನಾಗ ಬುಕ್ ಮಾಡಿ ಗಂಡ ಹೆಂಡ್ತಿ 2 ಮಕ್ಕಳು ಮಫಲರ್ ಸುತ್ತಿಕೊಂಡು ಸ್ವೆಟರ್ ಹಾಕ್ಯಂಡು ನೀವು ಅಂತ ಅದ ಗಾಡಿಯಾಗ ಕುಂತು ಟುಬುಕ್ ಅಂತವ್ರು ಎಲ್ಲಿ ಇಳಿಸ್ತಾರೆ ಅಲ್ಲೇ ಇಳಿದು ನಮಸ್ಕಾರ ಮಾಡಿ ಮತ್ತೆ ಬಸ್ ಹತ್ತದು. ಹಂಗೆ ಹೋದ್ರೆ ಪ್ರವಾಸ ಅಲ್ರಿ ಅದು. ಏನೂ ಗೊತ್ತು ಗುರಿ ಇಲ್ಲದ ಪ್ರವಾಸಕ್ಕೆ ಹೋಗಿಬಿಡ್ಬೇಕ್ರಿ. ಈ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗತ್ತೆ ನೋಡ್ರಿ ಮಂದಿ, ಶ್ರೀಶೈಲ, ಧರ್ಮಸ್ಥಳ, ಪಂಡ್ರಾಪುರಕ್ಕೆ. ಅವ್ರ ಅನುಭವ ಕೇಳ್ಬೇಕು ನೀವು. ಚಿದಂಬರ, ಮುರುಗೋಡು ಚಿದಂಬರಗ ಏನು ಅನುಭವ ರೀ ಅವ್ರದ್ದು. ಕತ್ಲಾಗೋ ಮಠ ನಡೀತಾರೆ, ಒಬ್ರು ಕಾಲು ಒಬ್ಬರು ಒತ್ತಿರ್ತಾರೆ, ಮಕ್ಕೊಂಡಾಗ ಒಬ್ಬರು ಹೆಗಲ ಮೇಲೆ ಒಬ್ಬರು ಕಾಲು ಇಟ್ಕೊಂಡಿರ್ತಾರೆ. ಅಪ್ಪ ಕಾಲು ಹರಿಯಾಕೈತೆ ಹಾಂ, ಕತ್ಲಾಕೈತೆ, ದಾರಿ ಸಾಗೋದಿಲ್ಲ. ಆಮೇಲೆ ಯಾರ್ದೋ ಮನ್ಯಾಗ ಊಟ ಹೇಳಿರ್ತಾರೆ ದಾರ್ಯಾಗ, ಕರೆಕ್ಟ್ 8 ಗಂಟೆಗೆ ಬರ್ರಿ ಅಂತ, ಹೋಗೋದು ಲೇಟ್ ಆಗಿಬಿಡ್ತೈತಿ. ಅವ್ರು ಅಡುಗೆ ಮಾಡಿ ಇಟ್ಕೊಂಡು ಕಾಯ್ತಿರ್ತಾರೆ. ಊರು ನಾಯಿ ಓಸು ಇವ್ರು ನೋಡಿ ಒದರ್ತಿರ್ತಾವ್ರಿ. ಹಾಂ, ಎಂತೆಂಥ ಅನುಭವ ಅವು. ಆ ಥರ ಪಾದಯಾತ್ರೆಗಳು ಮಾಡೋರಿಗೆ ಕೇಳ್ರಿ, ಅದು ಜೀವನ ಅನುಭವ. ಪಾರ್ಕ್ನಾಗ ಅಡ್ಡಾಡೋದು ದೊಡ್ಡದಲ್ರಿ, ಕಾಡಿನಾಗ ಅಡ್ಡಾಡ್ಬೇಕು, ಭಯ ಹೋಗ್ತೈತಿ. ಪಾರ್ಕ್ನಾಗ ಅಂದ್ರೆ ಎಲ್ಲ ಲೈಟ್ ಇರ್ತಾವೆ, ಕಾರಂಜಿ ಇರ್ತೈತಿ, ಗೇಟ್ ಇರ್ತೈತಿ. ಆದ್ರೆ ಕಾಡಿನಾಗ ಏನೂ ಇರಂಗಿಲ್ಲ, ನೀವೇ ಹುಡುಕ್ಬೇಕು. ಇದೇ ಇಂಥದೇ ಒಂದು ಸಭಾ ಬೆಂಗಳೂರ ನಡೀತು ಅಂತ ತಿಳ್ಕೊಳ್ರಿ. 2 ಬಸ್ ತಂದಿಂದ್ರೆ ಸೋಕು. ಈ ಬಸ್ಸು ರೋಣಕ್ಕೆ ಹೋಗವ, ಯಾರ್ಯಾರು ಹತ್ತಿರ ಅಂದ್ರೆ ಬೆಂಗಳೂರಾಗ ಒಬ್ಬರು ಬಸ್ಸಿನ ಕಡೆ ಸಹಿತ ನೋಡಂಗಲ್ರಿ. ಅಯ್ಯೋ ರೋಣ ಅಂತೆ, ದ್ರೋಣಪುರ ಅಂತೆ, ಎಲ್ಲಿಗೆ ಮ್ಯಾಪ್ ಹಾಕಿ ಹುಡುಕ್ತಾವ್ರಿ, ಎಲ್ಲೈತಿ ರೋಣ. ಅಯ್ಯೋ ನರೇಗಲ್ಲು ರೋಣ, ಅಯ್ಯೋ ತುಂಬ ಇಂಟೀರಿಯರ್ ಗೊತ್ತಾ, ಅಲ್ಲೆಲ್ಲ ತುಂಬ ಹಾಟ್ ಬರೀ ಬಿಸಿಲು ಅಂತ ಗಾಬರಿ ಆಗಿಬಿಡ್ತಾವ್ರಿ. ರೋಣ ಅನ್ನೋದು ಐತೆ ಅನ್ನೋದು ಗೊತ್ತಿಲ್ಲ, ದ್ರೋಣಪುರಿ ಅಂತ ಐತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಂದಿ ಇಲ್ಲೇ 2 ಬಸ್ ನಿಂದಿರಿಸಿಗಿ ಯಾರೆಲ್ಲ 2 ಬಸ್ಸಲ್ಲೇ ಈಗ 10:30 ಬಿಡ್ತಾರೆ ಬೆಂಗಳೂರಿಗೆ. ಅಂದ್ರೆ ಒಟ್ಟು ಬಟ್ಟೆ ಮ್ಯಾಗ ಹತ್ತಿ ಬಿಡ್ತಾವೆ. ಅಯ್ಯೋ ಓದ್ಸಲೆ ಫ್ರೀ ಐತಿರಿ ನಡಿ ಬೆಂಗಳೂರಿಗೆ. ಯಾವ ಎಷ್ಟು 800-900 ರೂಪಾಯಿ ಕೊಡ್ಬೇಕು ಬೇರೆಲ್ಲಿಗೆ, ಫ್ರೀ ಐತೆ ನಡಿ ಹೋಗ್ಬಿಡೋಣ. ಒಂದು ಲುಂಗಿ ಅರ್ಧಗಳ ಲುಂಗಿ ಹಾಕ್ಬೇಕಲ್ಲ ಬೆಂಗಳೂರಾಗ. ಸಂಜೆ ಮಟ್ಟ ಗರ್ರ ತಿರುಗಿದ ಮತ್ತಿದ ಬಸ್ ಹತ್ತಿದ ಬಂದು ಹೋಗಿದ್ದಾರೆ ಇಲ್ಲಿ. ಇದು ಧೈರ್ಯ ರೀ. ಏನು ಐತಂತ ಯೋಚನೆ ಮಾಡಂಗಿಲ್ಲ, ಏನು ದಗ್ಗಂತ ತಯಾರಾಗ್ತೀವಿ. ಅದೇ ಆತ್ಮವಿಶ್ವಾಸ, ಕುತೂಹಲ ಮತ್ತು ಹವ್ಯಾಸಗಳು ಮನುಷ್ಯನನ್ನು ಬೆಳೆಸ್ತಾವ. ಈಗಿನ ಮಕ್ಕಳಿಗೆ ಕುತೂಹಲನ ಉಳಿದಿಲ್ಲ, ಧೈರ್ಯ ಅಂತೂ ಮೊದಲೇ ಇಲ್ಲ. ಅವ್ರ ಅವ್ವ ಅಪ್ಪನ ಅಂಜಿಸಿಬಿಡ್ತಾರೆ, ಅಯ್ಯಪ್ಪ ತೊಂಡಿ ಐತಿ ಹೊರಗೆ ಹೋಗ್ಬಿಡವ ಒಳಗೆ, ಎಲ್ಲೋ ಆಡಕ್ಕೆ ಕಳ್ಸಂಗಿಲ್ಲ. ಯಾಕಂದ್ರೆ ಮಾರ್ಕ್ಸ್ ತೊಗೋಬೇಕವು, ಓದಿ ಕಂಪ್ಯೂಟರ್ ಆಗ್ಬೇಕವು. ಏನು ಕೇಳ್ತೀವಿ ಅದನ್ನ ಹೇಳ್ತಿರ್ತಾವೆ. ಏನು ಕೇಳಿ ಭಾಳ 90-100 ತಗೊಂಡು ನೋಡ್ರಿ, ಏನೇ ಕೇಳ್ರಿ ಪಟ ಉತ್ತರ ಹೇಳ್ತಿರ್ತಾವೆ. ಕಾಲಾಗ ಹಾವು ಬಂದೈತೆ ನೋಡಿದ್ರೆ SNEAKE ಸ್ನೇಕ್ ಅಂದರೆ ಹಾವು ಅಂತಾವೆ. ಕಾಲಾಗ ಹಾವು ಬಂದತ್ತಿಲ್ಲ ಅಂದ್ರೆ ನೋಡ್ಕೊಳಕ್ಕೆ ಬರೋಂಗಿಲ್ಲ ಅವಕ್ಕೆ, ಅವು ಸ್ಪೆಲ್ಲಿಂಗ್ ಹೇಳ್ತಾವೆ ಅದ್ರದ್ದು. ನಮ್ಮ ಮನೆ ಪಕ್ಕದಲ್ಲಿ ಸಾಮಾನ್ಯ ಅಂತ ಒಂದು ಚಿಕ್ಕ ಮಗು ಇದೆ, 5-6 ವರ್ಷದವ.
ಅವ ಏನೋ ಓದ್ಲರಿ ಅದನ್ನ ಸ್ಪೆಲ್ಲಿಂಗ್ ಅಂತಾನವ. ಇದೇನು ಅಂತ ಹಾವು ತೋರಿಸಿದ್ವಿ, SNAKE ಸ್ನೇಕ್ ಅಂದ. ಬರೀ ಸ್ನೇಕ್ ಅನ್ನಂಗಿಲ್ಲ ಅವ, ಸ್ಪೆಲ್ಲಿಂಗ್ ಹೇಳ್ತಾನವ. ಹುಲಿ ತೋರಿಸಿದ್ವಿಲ್ಲ, TIGR ಟೈಗರ್ ಅಂದ. ಬರೀ ಟೈಗರ್ ಅನ್ನಲ್ಲಿ ಸ್ಪೆಲ್ಲಿಂಗ್ ಹೇಳ್ಬೇಡ ಅಂತ ನಾವು. ಅಂದ್ರೆ ಆ ಇಂಗ್ಲೀಷ್ ಮೀಡಿಯಮ್ ಮಾಧ್ಯಮಗಳಲ್ಲಿ ಸ್ಪೆಲ್ಲಿಂಗ್ ಸಮೇತ ಅದನ್ನು ಗಟ್ಟಿ ಮಾಡೋದು ಕಲಿಸ್ತಾರೆ. ಏನು ಇರ್ತೈತೆ ಅದನ್ನ ಕಲಿತಾವೆ ಹುಡ್ರು. ಗಟ್ಟಿ ಮಾಡಿಸ್ಬೇಕು, ಹಿಂಗೆ ನಿಂತ್ಕೊಂಡ್ಬಿಡ್ತಾವೆ. ಬೇಕಾದಿರೋದು ಹಿಂಗೆ ನಿಂತ್ಕೊಂಡು ಹೇಳ್ತಾವೆ ಅವು. ನಿಮ್ಮಪ್ಪ ಅವನ ಹೆಸರು ಸಹಿತ ಆರಾಮ್ ಹೇಳಂಗಲ್ಲ. ಹಿಂಗೆ ನಿಂತ್ಕೊಂಡು ಮೈ ಫಾದರ್ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 6th standard A section ಟಿಂಕ್ ಗೊಂಬಿದ್ದಂಗೆ ಅವು. ಇವು ಸರ್ಕಾರಿ ಶಾಲೆಗೆ ಎದ್ವ ಕಾಡಿನಾಗ ಬೆಳೆದು ಹೂವು ಇರ್ತಾವೆ ನೋಡ್ರಿ. ಇವು ಅವಕ್ಕೆ ಹೆಸರು ಕೇಳಬೇಕು, ನಿನ್ನ ಹೆಸರೇನ? ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತೀವಿ? ಎದಕ್ಕೆ ಬೇಕಲ್ಲ ನನ್ನ ಹೆಸರು? ನಮ್ಮ ಅಪ್ಪನ ಕೇಳಿಲ್ಲ ನನ್ನ ಹೆಸರು, ನೀನು ಕೇಳೋದು? ಹಿಂಗೆ ಮಾತಾಡ್ತಿರ್ತಾವ್ರಿ ಇವು. ಹಾಂ, ದಯವಿಟ್ಟು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೇಕು. ನಮ್ಮ ಕಾಲಕ್ಕೆ ಸರ್ಕಾರಿ ಶಾಲೆ ರೀ. ಈಗ ನಂಗೆ ಕಾನ್ವೆಂಟ್ ಇಲ್ಲ, ಇಂಗ್ಲೀಷ್ ಎಲ್ಲಿ ನೋಡಿದ್ರೆ ಈಗ ಆಂಗ್ಲ ಮಾಧ್ಯಮ ಶಾಲೆ. ನಿಮ್ಮ ಮಕ್ಕಳನ್ನ AS ತಯಾರು ಮಾಡ್ತೀವಿ, KS ತಯಾರು ಮಾಡ್ತೀವಿ ಅಂತಾರೆ. ರೈತರನ್ನ ತಯಾರು ಮಾಡ್ತೀವಿ ಅಂತ ಯಾವ ಶಾಲೆ ಅದಾವನ್ರಿ? ಶುರು ಮಾಡಬೇಕಾಗೈತೆ ಅದನ್ನು. ಯಾಕಂದ್ರೆ ಇದು ಕೃಷಿ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ರೈತರು ಎಷ್ಟು ಹೆಚ್ಚು ಹುಟ್ಟುತ್ತಾರೋ ಅಷ್ಟು ಅನ್ನ ಸಿಗ್ತೈತೆ ಮುಂದಿನ ಪೀಳಿಗೆಗೆ. ಹಾಂ, ನಾನು 11 ವರ್ಷದಿಂದ ಇಲ್ಲಿ ಬರೋ ಮುಂದೆ ದಾರಿಯಾಗ ಎಷ್ಟು ತೋಟ ಹೊಲ ನೋಡಿದ್ದೆ. ಇವತ್ತು ಅವೆಲ್ಲ ಸೈಟ್ ಆಗ್ಯಾವ, ಎಲ್ಲ ಬಿಲ್ಡಿಂಗ್ ಆಗ್ಯಾವ, ಕಾಲೇಜುಗಳಾಗ್ಯಾವ. ಈ ಪರಿ ಭೂಮಿ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ನಾಳೆ ಆ ಬಿಲ್ಡಿಂಗ್ನಾಗ ಕುಂತು ಏನು ತಿಂತೀರಪ್ಪ ನೀವು? ಹಾಂ, ಹೌದಲ್ಲ? ಎಲ್ಲಿಂದ ಬರಬೇಕು? ಈಗಾಗಲೇ ಅಕ್ಕಿ ಗೋಧಿ ಎಲ್ಲ ಬೇರೆ ಬೇರೆ ದೇಶದಿಂದ ತರಿಸ್ಕೊಳಕತ್ತೀವಿ. ಕಡೆಗೆ ಇನ್ನು ಏನೇನು ತರಿಸ್ಬೇಕು ಎಲ್ಲ ಬೇರೆ ದೇಶದಿಂದ ಬರ್ತೈತೆ ರೀ ಈ ದೇಶಕ್ಕೆ. ರೈತಗೆ ಬೆಲೆ ಇಲ್ಲ ನೋಡ್ರಿ. ರೈತರ ಆತ್ಮಹತ್ಯೆ, ನಾನು ಮೊದಲು SLC ಹುಡ್ರು ಆತ್ಮಹತ್ಯೆ ಮಾಡ್ಕೊಬೇಡ್ರಿ ಅಂತ ಹೇಳ್ತಿದ್ದೆ. ಈಗ ರೈತರಿಗೆ ಹೇಳೋ ಹೊತ್ತು ಬಂದೈತೆ, ಯಪ್ಪ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಡ್ರಿ. ಯಾಕಂದ್ರೆ ನೀವೀಗ ಆತ್ಮಹತ್ಯೆ ಅಂದ್ರೆ ಏನಂದ್ರೆ, ಈ ಕೆಲಸ ರಿಟೈರ್ಮೆಂಟ್ ಆಗತ್ತಾನೆ ಕೆಲಸ ಮಾಡ್ಬೇಕು ಅಂದ್ರೆ ಪೆನ್ಷನ್ ಬರ್ತೈತೆ, ಹೌದಾ? ರಾಜೀನಾಮೆ ಕೊಟ್ರಿ ಅಂದ್ರೆ ಪೆನ್ಷನ್ ಬರೋಂಗಿಲ್ಲ. ಆತ್ಮಹತ್ಯೆ ರಾಜೀನಾಮೆ ಕೊಟ್ಟಂಗೆ ನೀವು ಜೀವನಕ್ಕೆ. ಇನ್ನೂ ಕೆಲಸ ಇರ್ತೈತಿ, ಇನ್ನೂ ಆಯಸ್ಸು ಐತೆ, ಇನ್ನೂ ಡ್ಯೂಟಿ ಐತೆ ನಿಂದು. ಕರೆಕ್ಟ್ ವಯಸ್ಸು ತನ ಇದ್ದು ದನಕರುಗಳ ಸೇವಾ ಮಾಡಿ ಹೊಲ ಉತ್ತು ಬಿತ್ತು ಬೆಳೆದು ಸತ್ತಿ ಅಂದ್ರೆ ಪೆನ್ಷನ್ ಬರುತ್ತೆ. ಅಂದ್ರೆ ಮುಂದಿನ ಜನ್ಮಕ್ಕೆ ಶ್ರೀಮಂತಾಗಿ ಹುಟ್ಟುತ್ತೀರಿ. ಈಗ ರಾಜೀನಾಮೆ ಬರೆದು ಕೊಟ್ಟು ಸತ್ತು ಹೋಗಿಬಿಟ್ರಿ ಅಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಹುಟ್ಟಿ ಅದ ಎತ್ತ ನಿಮ್ಮ ಜೊತೆ ಕೊಡ್ತೈತೆ, ಮತ್ತೆ ನೀರು ಕುಡಿಸ್ಬೇಕು, ಮತ್ತೆ ಹೊಲ ಉಳ್ಬೇಕಾಗೈತೆ ನೀವು. ಅದಕ್ಕೆ ಎಷ್ಟು ಆಯುಷ್ಯ ಕೊಟ್ಟನ ಭಗವಂತ. ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡ್ರಿ ಸ್ನೇಹಿತರೆ. ಹಾಂ, ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು ಬೆಂಗಳೂರು ಕಡೆ ನೋಡ್ತಾರೆ, ನಂಗೆ ಯಾವಾಗ ಮಿನಿಸ್ಟರ್ಶಿಪ್ ಸಿಗ್ತೈತೆ ಅಂತ. ಬೆಂಗಳೂರಾಗಿರೋರು ಡೆಲ್ಲಿಗೆ ನೋಡ್ತಾರೆ, ಸೆಂಟ್ರಲ್ ಮಿನಿಸ್ಟ್ರ್ ಯಾವಾಗ ನಾನು ಮಾಡ್ತಾರೆ ಅಂತ. ಎಲ್ಲರೂ ಬೆಂಗಳೂರು ಡೆಲ್ಲಿ ನೋಡೋರು, ಮ್ಯಾಗ ನೋಡೋರು. ಆದರೆ ಮಳೆ ಬರಲಿ ಅಂತ ಮುಗುಲು ನೋಡ್ತಕ್ಕಂಥದ್ದು ರೈತ ಮಾತ್ರ ಸ್ನೇಹಿತರೆ. ಆತ ತನಗೋಸ್ಕರ ನೋಡಂಗಿಲ್ಲ, ಇಡೀ ಭೂಮಿಗೆ ಮಳೆ ಬರಲಪ್ಪ ಅಂತ ಮ್ಯಾಗ ನೋಡ್ತಾನೆ. ಅದಕ್ಕೆ ರೈತರೆಲ್ಲ ನಾನು ವಿನಂತಿ ಒಂದೇ, ದಯವಿಟ್ಟು ಈ ಭಾಗದಲ್ಲಿ ರೈತಾಪಿ ಜನ ಭಾಳ, ದಯವಿಟ್ಟು ಆತ್ಮಹತ್ಯೆಗಳಿಸ್ಬೇಡ್ರಿ. ಈ ಥರ ಸಾಹಿತ್ಯವನ್ನು ಓದ್ರಿ, ಕೇಳ್ರಿ. ಖಂಡಿತ ಮಳೆ ಬರ್ತದೆ ಈ ವರ್ಷ. ಒಂದು ವರ್ಷ ಹೋಗೈತೆ ಅಂದ್ರೆ ದೇವ್ರು ಅಷ್ಟು ಕಠೋರ ಅಲ್ಲ. ಈ ವರ್ಷ ಗ್ಯಾರಂಟಿ ಬರ್ತೈತೆ. ಪರೀಕ್ಷೆ ಮಾಡ್ತಾನೆ, ಕಷ್ಟಗಳು ಬಂದಷ್ಟು ನಮ್ಮನ್ನು ದೇವ್ರು ಪರೀಕ್ಷೆ ಮಾಡ್ತಾನೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. ಈಗ ಆರಾಮ್ ಹೈವೇದಾಗ ಗಾಡಿ ಹೊಡೆಯೋದು ಭಾಳ ಸುಲಭ ರೀ. ಜೀಯತ್ ಹೋಗತ್ತೆ ಗಾಡಿ. ಅದು ತೆಗ್ಗು ದಿನ್ನಿ ಇದ್ರೆ ಕಷ್ಟಪಟ್ಟು ಡ್ರೈವಿಂಗ್ ಕಲಿತಾರೆ ರೀ. ಗೇರ್ ಚೇಂಜ್ ಮಾಡೋದು ಕಲಿತೀವಿ, ಸ್ಟೇರಿಂಗ್ ಮಾಡೋದು ಕಲಿತೀವಿ, ಬ್ರೇಕ್ ಹಿಡಿಯೋದು ಕಲಿತೀವಿ. ಅಂದ್ರೆ ಪರ್ಫೆಕ್ಟ್ ಆಗ್ತೀವಿ ಗಾಡಿ. ಹೈವೇದಾಗ ಯಾರು ಬೇಕಾದ್ರೆ ಗಾಡಿ ಹೊಡಿಬೋದು. ನಾ ಆರಾಮದೀನಿ ರೀ, ನೌಕರಿ ಐತಿ, ಹೆಂಡ್ತಿದಾಳ, ಮಕ್ಕಳದಾರ, ಸೇಫ್ ಝೋನ್, ಐ ಆಮ್ ಸೇಫ್. ಅದು ಜೀವನ ಅಲ್ಲ. ಕಷ್ಟಗಳು ಬಂದ್ರೇ ನಿಜವಾದ ಜೀವನ. ಇದನ್ನು ತಿಳ್ಕೊಡ್ರಿ ಸ್ನೇಹಿತರೆ. ನಾವು ದೇಶದವ್ರು ತಿಳ್ಕೊಬೇಕಿದನ್ನು. ನಮಗೂ ಎಷ್ಟು ಕಷ್ಟ ಅದಾವ್ರಿ. ಇಲ್ಲಿ ನಿಂತು ನಗಿಸ್ತೀವಂದ್ರೆ ನಗಿಸ್ತೀವಿ ನಾವು. ಹೈದರಾಬಾದ್ ಮುಟ್ಬೇಕು ನಾವು ನಾಳೆ ಇಷ್ಟೊತ್ತಿನಾಗ ಹೈದರಾಬಾದ್ನಾಗ ಇರ್ಬೇಕು. ಇಲ್ಲಿಂದ ಜೇವರ್ಗಿಗೆ ಹೋಗ್ಬೇಕು, ಜೇವರ್ಗಿಂದ ಗುಲ್ಬರ್ಗಕ್ಕೆ ಹೋಗ್ಬೇಕು, ಗುಲ್ಬರ್ಗದಿಂದ ಹೈದರಾಬಾದ್ಗೆ ಹೋಗ್ಬೇಕು. ಎಷ್ಟು ಚಿಂತೆ ಅದಾವ. ಆದರೂ ಮತ್ತಿಷ್ಟು ಜನ ಹೈದರಾಬಾದ್ನಾಗ ಕಾಯ್ತಾರೆ, ಜೇವರಿಗೆ ಕಾಯ್ತಾರೆ ಅನ್ನೋ ಆ ಭರವಸೆಯಿಂದ ನಾವು ಓಡಾಡಕತ್ತೀವಿ ಸ್ನೇಹಿತರೆ. ಎಲ್ಲ ಕಲಾವಿದ್ರು ಹಂಗೆ. ನೀವು ಕೂಡ ನಾಳೆ ದಿನ ಅನ್ನೋದು ಐತೆ ಅಂತೇಳಿ ಇವತ್ತು ನಗಬೇಕು, ಮತ್ತು ನಾಳೆ ನಗಬೇಕಪ್ಪ ಅಂತ ಹೇಳ್ಬೇಕು. ಹಿಂದಿನ ಕಾಲಕ್ಕೆಲ್ಲ ಎದುರಿಗೆ ಬಂಧುಗಳೇ ಎದ್ರ್ಯಾ ಅಂತ ಕೇಳ್ತಿದ್ರು, ಹೌದಾ? ಸಿಟಿಯಾಗಿ ಕೇಳಂಗಿಲ್ಲ ರೀ. ಸಿಟಿಯಾಗಿ ಎಲ್ಲ ಸೂಕ್ಷ್ಮ, ಯಾರನ್ನೂ ಮಾತಾಡ್ಸಂಗಿಲ್ಲ. ನಮ್ಮಲ್ಲಿ ನೋಡ್ರಿ, ತಂಬಿ ಹಿಡ್ಕೊಂಡು ಹೊಂಟ ಅಂದ್ರೆ ಎಲ್ಲಿ ಹೊಂಟೆಪ್ಪ ಅಂತ ಯಾರೂ ಕೇಳಂಗಿಲ್ಲ. ತೆಮ್ಮಿಗೆ ನೋಡಿದ್ರೆ ಅಂದ್ರೆ ಹೋಗಿ ಬರಪ್ಪ. ಅಲ್ಲಿ ನೋಡ್ರಿ ಬಾತ್ರೂಮ್ಗೆ ಹೋಗ್ತೀನಿ ನಾನು. ನಾವು ಎದ್ದು ನಿಂತು ಸರ್ ಉಚ್ಚಿಗೆ ಹೋಗ್ತೀನಿ ರೀ ಅಂದ್ಬಿಡ್ತಿದ್ವಿ ಶಾಲ್ಯಾಗ. ಈಗ ಅನ್ನಂಗಿಲ್ಲ ರೀ, ಸೂಸು ಮಾಡ್ತೀನಿ ಅನ್ಬೇಕಂತ. ಈ ಎಲ್ಲಿ ಭಾಷೆನೇ ಸೂಸು ಏನು ಶಬ್ದಗಳು ಅನ್ನಂಗಿಲ್ಲ ರೀ. ಪಾಯ್ಖಾನಿಗೆ ಹೋಗ್ತೀನಿ, ಜಮದಂಡಿಗೆ ಹೋಗ್ತೀನಿ, ಜರಿಗೆ ತೊಗೊಂಡು ಹೋಗ್ತೀನಿ. ಎಷ್ಟು ಕ್ಲಿಯರ್ ಐತೆ ರೀ ನಮ್ಮಲ್ಲಿ.
ಈಗ ಸೂಸು, ಬಾತ್ರೂಮ್, ಗೆಸ್ಟ್ ರೂಮ್, ರೆಸ್ಟ್ ರೂಮ್ ಎಲ್ಲ ಇಂಗ್ಲೀಷ್ನಾಗ ಸೂಕ್ಷ್ಮ ಆಗಿಬಿಟ್ಟವ್ರಿ ಹುಡ್ರು. ಆಟ ಪಾಠ ಎಲ್ಲದ್ರಾಗೂ ಸೂಕ್ಷ್ಮ. ಆಟ ಅಂತೂ ಇಲ್ಲ ಬಿಡ್ರಿ. ಆಟ ಆಡೋ ಹುಡ್ರು ನೋಡೇ ಇಲ್ಲ ನಾನು. ಕಬಡ್ಡಿ ಆಡೋ ಹುಡ್ರನ್ನ ಇಲ್ಲ ನೋಡ್ರಿ ನೀವು. ಎಲ್ಲವೂ ಕ್ರಿಕೆಟ್ ಟಿಂಗ್ 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 ಟಿಂಗ್. ಸುಮ್ಮನೆ ಅವ್ರು ಏನಿರಂಗಿಲ್ಲ ಅಲ್ಲಿ ಹಿಂಗೆ ಮಾಡ್ಕೊಂಡು ನಿಂತಿರ್ತಾರೆ ಟಿಂಗ್ ಟಿಂಗ್ ಟಿಂಗ್. ಹಿಂದೆ ನಿಂತು ನೋಡಿ ಇವನ ಸೈಕಲಿಗೆ ಹವಾ ಹೊಡ್ಯಾಕತ್ತದ್ಬಿಟ್ಟು ಹುಡುಗ ಅಂತ ತಿಳ್ಕೊಬೇಕು. ಸುಮ್ಮನೆ ಒಂದು ಏನೋ ತೊಗೊಂತಾವ ಹಿಂಗೆ ತಿಕ್ಕೊಂತಾವ ಟಿಂಕಂತ ಹಿಂಗೆ ಆಗ್ತಾವೆ. ಕ್ರಿಕೆಟ್ ಒಂದೇನೇ ಆಟ. ನಿಜವಾದ ದೇಶೀಯ ಆಟ ಅಂದ್ರೆ ಕಬಡ್ಡಿ ಸ್ನೇಹಿತರೆ. ಇವರೆಲ್ಲ ಈ ಪವನ ಸುತ್ತ ಸಂಘದ ಹುಡುಗರು ನೋಡಿ ಭಾಳ ಸಂತೋಷ ಆಯ್ತು. ಆ ಡ್ರೆಸ್ ಹಾಕ್ಕೊಂಡು ಕಬಡ್ಡಿ ಗಿಬ್ಬಡ್ಡಿ ಆಡಿದ್ರೆ ಅಂದ್ರೆ ಯೌವನದೊಳಗೆ ಕಬಡ್ಡಿ ಆಡ್ಬೇಕು ಸ್ನೇಹಿತರೆ. ಎಲ್ಲ ಮಾಂಸಖಂಡಗಳು ಬಲಿಷ್ಠ ಆಗೋದು ಕಬಡ್ಡಿ ಆಟ. ಕಬಡ್ಡಿ ಆಟದಾಗ ಯೋಗ ಐತೆ. ಅದಕ್ಕೆ ಕಬಡ್ಡಿ ಪುರಾತನ ಆಟ, ನಮ್ಮ ದೇಶೀಯ ಆಟ. ನೋಡ್ರಿ ಉಸಿರು ಬಿಗಿ ಹಿಡಿಯೋದೈತೆ ಕಬಡ್ಡಿಯಾಗ. ಕುಂಭಕ, ರೇಚಕ, ಪೂರಕ ಅಂತ ಐತಿ ಯೋಗದಾಗ. ಕಬಡ್ಡಿ 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 ಇಷ್ಟು ಆಯುಸ್ ಮುಂದಕ್ಕೆ ಹೋಗತ್ರಿ. ಎಷ್ಟು ಉಸಿರು ಬಿಗಿ ಹಿಡಿತಿರೋ ಅಷ್ಟು ಸೆಕೆಂಡ್ ಆಯುಸ. 17 ಸೆಕೆಂಡಿಂದ ಶುರು ಮಾಡೋಕ್ಕಾಗ. ಇಷ್ಟು ಆಯುಸ್ ಮುಂದಕ್ಕೆ ಹೋತೀಗ ನಂದು. ಯಾವ ಡಾಕ್ಟ್ರು ಬೇಕಿಲ್ಲ, ಯಮಧರ್ಮನೂ ಬೇಕಿಲ್ಲ ಇದಕ್ಕೆ. ಇಷ್ಟು ಗಳಿಸ್ಕೊಂಡು ನಾನು ಅದಕ್ಕೆ ಉಸಿರು ಬಿಗಿ ಹಿಡಿದಕ್ಕೆ ನಾವು ದಾಸ್ತ ತೇಗ್ತಿರ್ತೀವಿ. ಬಾಯಿಲೆ ಅದ್ರಾಗ ಮತ್ತೆ ಎಷ್ಟು ಉಸಿರು ಹೊರಗೆ ಹಾಕ್ತಿರೋ ಅಷ್ಟು ಆಯುಸ್ಸು ಕಮ್ಮಿ. ಅದಕ್ಕೆ ಸ್ಮೋಕಿಂಗ್ ಮಾಡಬೇಡ್ರಿ, ಸಿಗರೇಟ್ ಬಿಡಿ ಸೇದಬೇಡ್ರಿ ಅಂತ. ಯಾಕಂದ್ರೆ ಅದು ಎಳ್ಕೊಳ್ಳೋದು ಒಂದೇ ಸಲ ರೀ, ಬಿಡೋದು ಭಾಳ ಹೊತ್ತು ನೋಡ್ರಿ. ಹೂ ಅಂತ ಎಳೆಯೋದು ಅಷ್ಟೊತ್ತು ಆಯುಸ್. ಒಬ್ಬ ಬೀಡಿ ಮಾರ್ತೀನಂತ ಹಳೆ ಜೋಕು. ನಾನು ಬೀಡಿ ಸೇದ್ರಿ ನಿಮಗೆ ಮುದುಕರಾಗೋದೇ ಇಲ್ಲ, ನಾನು ಬೀಡಿ ಸೇದ್ರಿ ನೀವು ಮುದುಕರಾಗೋದೇ ಇಲ್ಲ ಅಂತ ಪರಿಚಯ. ಎಲ್ಲರೂ ತಾರೇ ನಂಗೊಂದು ಕಟ್ಟುತ್ತಾ ನೀಗೊಂದು ಕಟ್ಟುತ್ತ ಎಲ್ಲರೂ ತೊಗೊಂಡು ಸೇದಕತ್ತೆ. ರಾತ್ರಿ ರೊಕ್ಕ ಎಣಿಸುವಂತ ತಂದೆ ಮಗ ಕುಂತಿರೋ ಒಬ್ಬ ಮಗ ಇದ್ದ. ಎಣಿಸ್ಕೊಂತ ಹುಡುಗೊಂದು ಬೀಡಿ ಹಚ್ಚಿದೆ. ಸೇದಬೇಡಂದು. ಯಪ್ಪ ನೀನು ಹೇಳ್ತಿಲ್ಲ ಬೀಡಿ ಸೇರಿ ಮುದುಕಾಗಲ್ಲ. ಓದ್ಸ ಹೇಳೋದು ಅರ್ಥ ಮಾಡಿಕೆ. ಯಾಕೆ ಮುದುಕರಾಗಲ್ಲ ಅಂತ ಹೇಳ್ತಂದ್ರೆ ಹರಿಯದಾಗ ಸತ್ತು ಹೋಗ್ತಾರೆ. ಅದಕ್ಕೆ ಮುದುಕರಾಗಂಗಲ್ಲ ಸೇದ್ರಿ ಅನ್ನಕತ್ತೀನಿ ನೋಡಿ. ಮಗ್ಗಾದ್ರೆ ಹಂಗೆ ಹೇಳಿದೆ ಅವ. ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಉಸಿರು ಬಿಗಿ ಹಿಡಿಯೋದು ಕಲಿಬೇಕು. ಅದು ಕಬಡ್ಡಿ ಆಗೈತೆ. ಕಬಡ್ಡಿ ಕಬಡ್ಡಿ ನೋಡ್ರಿ. ಕೈ ಕಬಡ್ಡಿ 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 ಮುಟ್ಟಾಕ ಕಬಡ್ಡಿ 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 ಕಣ್ಣು ಉಸಿರು ಕಬಡ್ಡಿ ಕಬಡ್ಡಿ ಕಾಲು ಇಡೀ ಮ್ಯಾಲಿಂದ ಏನು ಮೆದುಳು ಮತ್ತು ದೇಹ ಮೆಂಟಲ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಆಟ ಅಂದ್ರೆ ಕಬಡ್ಡಿ ಅಂತೀರಿ. ಯಾವ ಯೌವನದಲ್ಲಿ ಬಾಲ್ಯದಲ್ಲಿ ಕಬಡ್ಡಿ ಆಡ್ತಾನೋ ಅವಾಗ ಅಸ್ತಮಾ ಬರಂಗಿಲ್ಲ ರೀ, ಕಫ ಕಟ್ಟೋ ಕಾಯಿಲೆ ಬರಂಗಿಲ್ಲ, ಶ್ವಾಸಕೋಶ ಕ್ಲೀನ್ ಆಗ್ತಾವಂತ. ಯಾಕಂದ್ರೆ ಉಸಿರಾಡ್ತೀನಿ ನೋಡಿ. ಇದನ್ನ ಏನು ಹೇಳಿಬಿಟ್ಟು ನಾನು, ಉಸಿರು ಎಷ್ಟು ಬಿಗಿ ಹಿಡಿತೀರೋ ನೀವು ಅಷ್ಟು ಆಯುಸ್ಸು ವೃದ್ಧಿ ಆಕೈತೆ ಅಂತ ಹೇಳಿಬಿಟ್ಟು. 85 ವರ್ಷದ ಅಜ್ಜ ಕುಂತಿದ್ದ ಬಗಲಾಗ. ಇದು ಮೊಮ್ಮಗ ಆತು ನೋಡ್ತಾ, ಅಜ್ಜ ನಡಿ ಮನೆಗೆ ಹೋಗೋಣ, ನಿನಗೆ 85 ವಯಸ್ಸು ಆಗ್ಯಾವ, ಉಸಿರು ಬಿಗಿ ಹಿಡಿಬೇಕಂತ. ಎಷ್ಟು ಉಸಿರು ಬಿಗಿ ಹಿಡಿದಂತ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತಂತೆ. ಅಜ್ಜ ಟೇಬಲ್ ಮ್ಯಾಗ ಕುಂದ್ರು ಉಸಿರು ಬಿಗಿ ಹಿಡಿ ಅಂತ. ಪಾಪ ಅದು ಅಜ್ಜ ಏನು ಗೊತ್ತಿರಿ, ಹೌದು ಅಂತ ಮಾತು ಮ್ಯಾಗ ಕುಂತು ಟೊಬಿಗೆ ಗಿಪಿ ತೆಗೆದಿಟ್ಟು ಅಜ್ಜ ಉಸಿರು ತಗೊಂಬಿಟ್ಟ ಅವನು. ಇದು ಮೊಮ್ಮಗ ಮುಂದೆ ಕುಂತು 1 2 3 4 5 8 10 12 13 14 17 ಆತು. ಅಜ್ಜ ಬಿಡು ಬಿಡು ಉಸಿರು 20 ಆತು 20. ಅಜ್ಜ ಅಲ್ಲಿ ಬಿಟ್ಟನ್ರಿ ಆಗಲೇ. ಆ ಊರು ಮಂದಿ ನನ್ನ ವಜಾಕ್ಕೆ ಬಂದಿದ್ರು, ನಮ್ಮ ಅಜ್ಜನ ಪ್ರಾಣ ತೆಗೆದ ಅಂತ. ಅದಕ್ಕೆ ನಾ ಹೇಳಿನಂತಲ್ಲ, ಚಲೋ ಯೋಗ ಪಟುಗಳನ್ನ ಕೇಳಿ ಉಸಿರು ಶ್ವಾಸ ನಿಶ್ವಾಸಗಳನ್ನ ಸ್ಟಡಿ ಮಾಡ್ರಿ ಸ್ನೇಹಿತರೆ. ಆ ಯೋಗ ಐತದ್ರ ಎಲ್ಲ ಧರ್ಮದಲ್ಲಿಯೂ ಯೋಗ ಹೇಳ್ತದೆ. ಯಾವುದೇ ಧರ್ಮ ತೊಗೊಳ್ರಿ ನೀವು. ಮುಸ್ಲಿಮ್ರು ವಜ್ರಾಸನದೊಳಗೆ ಕುಂತ ನಮಾಜ್ ಮಾಡ್ತಾರೆ. ಎಂಥ ಆಸನ ಕುಂದ್ರಕ್ಕೆ ಸಾಧ್ಯ ಇಲ್ಲ. ಅದು ಮೊದಲಿಂದ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಕಾಲು ವಜ್ರಾಸನ ನಮಾಜ್ ಮಾಡೋದು ಕುಂದ್ರಿ ಕಾಲು ಒಳಗೆ ಕೊಡು ವಜ್ರಾಸನ. ಅದರಿಂದ ಸೊಂಟ ಗಟ್ಟಿ ಆಕತ್ತೆ, ಬೆನ್ನು ಹುರಿ ನೀರಕತ್ತೆ, ಸ್ಪೈನಲ್ ಕಾರ್ಡ್ ಏನು ಬೆನ್ನು ಹುರಿ ಕಾಯಿಲೆಗಳೆಲ್ಲ ದೂರ ಆಕಾವ ಅದರಿಂದ. ನಾವೆರಡೂ ಕೈ ಮುಗಿಯೋದು, ಎಷ್ಟು ಒತ್ತಿ ಮುಗಿಯೋದ್ರಿಂದ ದೇಹದ ಎಲ್ಲ ಮುದ್ರೆಗಳು ಜಾಗೃತ ಆಗ್ತವೆ, ಮೆದುಳು ಫ್ರೆಶ್ ಆಕೈತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಐತೆ. ನಾವು ಸುಮ್ಮನೆ ಜಾತಿ ಸಲುವಾಗಿ ಬಡದಾಡಿ ಸಾಯ್ತಿರ್ತೀವಿ. ನಮ್ಮ ಬೀಚಿಯವ್ರ ಕಾಲಕ್ಕೆ 3 ಮಂದಿ ಮಾತಾಡ್ಕೊಂಡು ಕುಂತಿದ್ರಂತ. ಇದಕ್ಕಿಂತ ಲಿಂಗಾಯತರ ವೇದ ನಿಂತ ಒಗ್ಗಟ್ಟು ಅಂದ್ರೆ ಲಿಂಗಾಯತರದ ಬೇರೆ ಮಂದಿ ಒಗ್ಗಟ್ಟು ಹೇಳ್ಬೇಡ್ರಿ. ಎಂತೆಂಥ ಸಂಸ್ಥೆ ಅದಾವ ನಮ್ಮ KLE, ತರಳಬಾಳು, ಸುತ್ತೂರು, TME, ತೋಂಟದಾರ್ಯ, ಎಂತೆಂಥ ಸ್ವಾಮಿಗಳದಾರ. ಎಷ್ಟೆಷ್ಟು ರಾಜಕೀಯ ವಿಧಾನಸೌಧ ತುಂಬ ಬರೀ ನಾವು ಲಿಂಗಾಯತರ ಮಂದಿ ಐತೆ. ಅಷ್ಟ ಯಾಕಲೇ ನನ್ನ ಹೆಸರಿನಾಗ 101 ಮಂದಿ ಅದಾರ ಅನ್ನಂತ. ನಿನ್ನ ಹೆಸರು ಇಲ್ಲ, ನಿನ್ನ ಹೆಸರು 105 ಸ್ವಾಮಿ. ಇದು ತೊಗೊಂಡು 105 ಬಗಲಾಗ ಮುಸ್ಲಿಮ್ ನಿಂತಿದ್ದೆ. ನಮ್ದಕ್ಕೆ ಹೆಸರಿನಾಗ 100 ಜನ ಇದ್ದಾರಪ್ಪ, ಬರೀ ನಿಂದೊಂದೇ ಅಲ್ಲ. ನಿನ್ನ ಹೆಸರೇನಲೇ? 100 ಬಾಷಾ, 100 ಜಿಲಾನಿ, 100 ಖಾನ್, 100 ಗಫೂರ್, 100 ಅಹ್ಮದ್, 100 ಹಸನ್, 100 ಜಾನ್. ಇವರಿಬ್ಬರು ಸೇರಿ ಬ್ರಾಹ್ಮಣರ ಓಣ್ಯಾಗ ಹೋದ್ರಿ. ಈ ಬ್ರಾಹ್ಮಣರ ಒಗ್ಗಟ್ಟಿಲ್ರಿ. ಏನು ಅವ್ರ ಹಿಂದೆ ಯಾರದಾರ? ನಡಿ ಕೇಳ, ನಡಿ 100 ಜನ, ನಡಿ 101 ಹೋಗೋಣಂತ ಇಬ್ಬರು ಹೋದ್ರಿ. ಬ್ರಾಹ್ಮಣರ ಓಣ್ಯಾಗ ಬ್ರಾಹ್ಮಣರವ
ಆಚಾರ ಬರೀ ಮೈಯಿಂದ ಜನಿವಾರದಿಂದ ಬೆನ್ನು ತುರಿಸ್ಕೊಂತ ಕುಂತಿದ್ರು. ನಿಜವಾದ ಸ್ವಾವಲಂಬಿಗಳು ಅಂದ್ರೆ ಬ್ರಾಹ್ಮಣರು. ಬೆನ್ನು ಕೆರೆಯಾಕ ಸಹಿತ ಅವ್ರು ಹೆಂಡ್ತಿನ ಕರೆಯಂಗಿಲ್ಲ, ತಮ್ಮ ಬೆನ್ನು ತಾವ ತುರಿಸ್ಕೊಂತಿರ್ತಾರೆ. ಜನಿವಾರ ಬರೀ ಬ್ರಾಹ್ಮಣರು ಹಾಕಬೇಕಂತ ತಿಳ್ಕೊಂಡಿದ್ರೆ ತಪ್ಪು ರೀ ಅದು. ಬೆನ್ನು ಯಾರ್ಯಾರಿಗೆ ತಿಂಡಿ ಹಾಕೈತೆ ಅವರೆಲ್ಲ ಜನಿವಾರ ಹಾಕೋಬೇಕು. ಈಗ ನೋಡು, ಜನಿವಾರ ಹಾಕ್ಲಾರ್ದ ಮಂದಿ ಪಾಪ ಬೆನ್ನು ಕೆರೆದ್ರೆ ಈ ಗಚ್ಚಿನ ಗಾಡಿಗೆ ಹೋಗಿ ತಿಕ್ಕತಿರ್ತಾವ, ಎಮ್ಮೆ ತಿಕ್ಕಿದಂಗೆ. ಒಂದು ದಾರ ಹಾಕೊಳ್ರಿ, ಗಾಸ ತಿಕ್ಕ ಕಲಾಸ ಮುಗಿದೋದು. ಸಬಕಾರ ಹಚ್ಕೊಳ್ರಿ ಬೆನ್ನಿಗೆ, ಬ್ರಷ್ ಬೇಡ ಏನು ಬೇಡ, 2-3 ಸಲ ಹಿಂಗೆ ಜನಿವಾರ ಅಂದ್ಬಿಡ್ರಿ, ಬೆನ್ನು ಕ್ಲೀನು ಜನಿವಾರನೂ ಕ್ಲೀನು. ಹೌದಾ? ಸುಮ್ಮನೆ ಹೋಗಿ ಜಾತಿ ಮಾಡೀವಿ ನಾವು. ಅವ್ರು ಪಾಪ ಬರೀ ಮೈನ್ ತುರ್ಸ್ಕೊಂಡು ಕೂತ್ರಿ, ಹೋಗಿ ನಿಂತ ಆಚಾರ ನಮಸ್ಕಾರ ರೀ ನಮಸ್ಕಾರ. ಒಗ್ಗಟ್ಟು ಅನ್ಬೇಕು ಲಿಂಗಾಯತಿರದ್ರಿ, ಇಲ್ಲರಿ ಮುಸ್ಲಿಮ್ರದ್ದು. ಹೆಂಗೆ ನೋಡ್ರಿ, ಇವನ ಹೆಸರಿನಾಗ 101 ಇದ್ದಾರೆ, 101 ಸ್ವಾಮಿ. ಇವ ನೋಡ್ರಿ 100 ಭಾಷಾ. ನಿಮ್ಮ ಹೆಸರು ರೀ? ನಿನ್ನ ಹೆಸರಲ್ಲೇ 101. ನಿನ್ನ ಹೆಸರು 100 ಭಾಷಾ. ನನ್ನ ಹೆಸರಿಗೆ ಗೊತ್ತೈತಿಲ್ಲ ಏನು ರೀ? ಅನಂತಕೋಟಿ ಪದ್ಮನಾಭಾಚಾರ್ಯ. ಹಾಂ, ಅದಕ್ಕೆ ಬೀಚಿ ಬರೀತಾರ ನಮ್ಮ ಗುರುಗಳು ಏನಂತ, 101 ಸ್ವಾಮಿಯ ಒಗ್ಗಟ್ಟು 100 ಭಾಷಾನ ದೈಹಿಕ ಬಲ, ಅನಂತಕೋಟಿ ಪದ್ಮನಾಭಾಚಾರ್ಯರ ಬುದ್ಧಿವಂತಿಕೆ ಸೇರಿದ್ರೆ ಈ ಸಮಾಜವನ್ನು ಅದ್ಭುತವಾಗಿ ಕಟ್ಬೋದು, ಈ ದೇಶವನ್ನು ಮುನ್ನಡೆಸ್ಬೋದು. ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಸರ್ವ ಧರ್ಮವನ್ನು ಬೋಧಿಸಬೇಕು. ಎಲ್ಲ ಧರ್ಮದವ್ರ ಜೊತೆ ಮಕ್ಕಳು ಒಡನಾಡಬೇಕು. ಯಾವ ಜಗಳ ತೋಟಿ ಬರಬಾರ್ದು. ಆನಂದ ಇರಬೇಕು ಅಂದರೆ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಅಂದರೆ ಹಾಸ್ಯ. ಯಾನ ನಗ್ತಾನೋ ನಗಿಸ್ತಾನೋ ಅವನು ಬೇಕಾದ್ದು ಮಾಡಬಾರ್ದು. ನೋಡ್ರಿ, ಇವತ್ತು ಎಲ್ಲ ಧರ್ಮದ ಜನ ಬಂದಿರಿ. ಹೌದಾ? ನಿಜವಾದ ಜಾತ್ಯತೀತ ಜನತಾ ಪಕ್ಷ ಅಂದ್ರೆ ನಮ್ಮದ ರೀ. ಎಲ್ಲ ಜಾತಿಯವ್ರನ್ನೂ ಸೇರಿಸ್ತೀವಿ ನಾವು. ಹಾಸ್ಯಕ್ಕೆ ಜಾತಿ ಭೇದ ಇಲ್ಲ. ಯಾರ್ಯಾರಿಗೆ ನಗಾಕ ಬರ್ತೈತೋ ಎಲ್ಲರೂ ಸೇರ್ತಾರೆ ರೀ. ಅವರೆಲ್ಲ ಒಂದೇ ಜಾತಿಯವರು. ಅದಕ್ಕೆ ನಗರಪ್ಪ, ನಕ್ಕಷ್ಟು ಆರೋಗ್ಯ ರೀ. ನಕ್ರ ಆಮ್ಲಜನಕ ಹೆಚ್ಚಿಗೆ ಬರ್ತೈತೆ ದೇಹಕ್ಕೆ, ದೇಹ ಗಟ್ಟಿ ಆಕೈತಿ. ನಮ್ಮ ಕಾಲಕ್ಕೆ ಶಾಲ್ಯಾಗ, ಈಗ ಶಾಲ್ಯಾಗ ನಗುನೇ ಇಲ್ಲ ರೀ. ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮ್ ಶಾಲೆ ನೋಡ್ರಿ ನೀವು, ಕೀಪ್ ಕ್ವಾಯ್ಟ್, ಡೋಂಟ್ ಲಾಫ್, ಸಿಟ್ ಅಲರ್ಟ್, ಲುಕ್ ಎಟ್ ಮೀ. ಮೇಡಮ್ಮನ್ನ ನೋಡ್ಬೇಕ್ರಿ. ನಮ್ಮ ಕಾಲಕ್ಕೆ ಮಾಸ್ತರ್ ಎಂದರೆ ನಮ್ಮ ನೋಡಂತ ಹೇಳಿದ ನೆನಪ ಇಲ್ಲರಿ ನಮಗೆ. ಅವನ ಪಾಡಿಗೆ ಅವ ಒದರ್ತಿದ್ದ, ನಮ್ಮ ಪಾಡಿಗೆ ನಾವು ಒದರ್ತಿದ್ವಿ. ಇದೇನು ಶಾಲೆ ಕೊಂಡವಾಡಲೆ ಅಂತಿದ್ರಿ, ಕೇಳಿರಿ ನೀವು? ಗಿಡದ ಕೆಳಗ್ರಿ ನಮ್ಮ ಶಾಲೆ. 8, 9, 10ನೇ ಕ್ಲಾಸಿಗೆ ರೂಮು, 4, 5, 6 ಗಿಡದ ಕೆಳಗೆ. ಹಿಂಗೆ ಶಾಲೆ ದುಂಡು ರೌಂಡ್ ಗಿಡ ಎಲ್ಲ ಕಡೆ. ಗಿಡದ ಕೆಳಗೆ ಶಾಲೆ ಕ್ಲಾಸ್ ಏನಿತ್ತು. ಅವ್ರಿಗೆಲ್ಲ ದೇವ್ರಿಗೆ ಒಂದೇ ಪ್ರಾರ್ಥನೆ ನಮ್ದು, ಏನು ತಂದೆ ಮಳೆ ಬರಲಿ. ಮಳೆ ಬಂತಂದ್ರೆ ಗಿಡದವ್ರ ಮನೆಗೆ ಬಿಟ್ಬಿಡ್ತಿದ್ದೆ ರೀ. ಬ್ಯಾಸಿಯಾಗ ಸಹಿತ ಮಳೆ ಬರಲಿ, ಚಳಿಗಾಲದ ಸಹಿತ ಮಳೆ ಬರಲಿ ಅಂತ ಬೇಡ್ಕೊತಿದ್ದೀವಿ ನಾವು. ಯಾಕಂದ್ರೆ ಶಾಲೆ ಅಷ್ಟು ಬೇಸರ ಆಗೋದು ನಮಗೆ. ಆ ಕಡೆ ತಿರುಗಿ ಮಾಸ್ತರ್ ಬರೆಯೋದ್ರಾಗ 8 ಮಂದಿ ಎದ್ದೋಗಿಬಿಡೋದ್ರಿ. ಮತ್ತು 8 ಎಂಥ ಆನಂದ ರೀ ಶಾಲ್ಯಾಗ. ನಕ್ಕೊಂತ ಹೋಗಿದ್ವಿ ಶಾಲೆಗೆ ಅಂದ್ರೆ. ಯಾಕಂದ್ರೆ ಆಟ ಇತ್ತು, ಗೆಳೆಯನ ಚೆಡ್ಸೋದಿತ್ತು, ಕಾಡೋದಿತ್ತು, ಬುತ್ತಿ ಹಂಚ್ಕೊಂಡು ಉಣ್ತಿದ್ವಿ. ಪ್ರಶ್ನೆ ಉತ್ತರನ ಹಂಗೆ ಕೊಡ್ತಿದ್ರಿ. ಈಗ ನೋಡ್ರಿಗೆ ಏನೇನೋ ಉತ್ತರ ಕೊಡಕ್ಕೆ ಬರೋ. ಏನು ಕೇಳ್ತಾವೆ, ಎದ್ದು ನಿಂತ್ಕೊಂಡು ಟಿಂಗ್ 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 ಹೇಳ್ತಾವೆ. ಶಿವಾಜಿ ಎಷ್ಟನೇ ಇಸ್ವಿಯಲ್ಲಿ ಸತ್ತು, ಟಕ್ಕಂತ ಇಸ್ವಿ ಹೇಳ್ತಾವೆ. ಶಿವಾಜಿ ಸತ್ತ 3 ವರ್ಷದ ನಂತರ ಏನಾಯಿತು, ಹಿಂಗೆಲ್ಲ ಕೇಳಿದ್ರೆ ಈಗ ನೀವು ಇಸ್ವಿ ಟಕ್ 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 ಹೇಳ್ತಾವೆ. ಅವಾಗ ಏನು ಅಗ್ದಿ ಸರಿ. 1947ರಲ್ಲಿ ಏನಾಯ್ತು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಶಬಾಷ್. ಈಗ ನೋಡ್ರಿ 1950ರಲ್ಲಿ ಏನಾಯಿತು, ಸ್ವಾತಂತ್ರ್ಯ ಸಿಕ್ಕ 3 ವರ್ಷ ಆಗಿತ್ತು ರೀ. ಅಗ್ದಿ ಸಲೀಸುತ್ರಿ. ಏನು ಬೇರೆ ಯೋಚನೆ. ನಂಬರ್ 1 ಆಗುವುದು ಹೇಗೆ ಅಂತ ಕೇಳಿದ್ರು ಮಾಸ್ತರ್. ಟಕ್ಕಂತಿದ್ನಿ ಅಂತ ಒಂದು ಹುಡುಗ, ರ್ಯಾಂಕ್ ಸ್ಟೂಡೆಂಟ್ ಅವ. ನಂಬರ್ 1 ಆಗಬೇಕಾದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು ಸರ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ರೋಡ್ ಕಾಂಟ್ರಾಕ್ಟ್ ಹಿಡಿಬೇಕು, ಇಂಜಿನಿಯರ್ ಆದರೆ ನಂಬರ್ 1 ಆಗ್ತೀನಿ ಸರ್. ಇನ್ನೊಬ್ಬ ಫಿಲಿಮ್ ಸೇರ್ಬೇಕು ಸರ್, ಫಿಲಿಮ್ನಲ್ಲಿ ನಂಬರ್ 1 ಸ್ಟಾರ್ ಆಗ್ತೀವಿ ಸರ್. ರಾಜಕಾರಣಕ್ಕೆ ಹೋಗ್ಬೇಕು ಸರ್, ನಂಬರ್ 1 ಮಂತ್ರಿ ಆಗ್ತೀನಿ. ಎಲ್ಲರೂ ನಂಬರ್ 1 ಆಗೋದು ಅಂತ ಹೇಳಿದ್ರು. ಗುರುಲಿಂಗ ಸುಮ್ಮನೆ ಕುಂತು ಬಿಟ್ಟಿದ್ದ. ಲೇ, ಇವ್ರು ಹೇಳಿದ್ದಾರೆ ಕೇಳಿ, ನೀ ಹೇಳಲಿ. ನಂಬರ್ 1 ಆಗ್ಬೇಕಂದ್ರೆ ಏನು ಮಾಡ್ಬೇಕು ಗುರುಲಿಂಗ? ಚಂದ ನೀರು ಕುಡಿಬೇಕ್ರಿ ಅಂದವ. ಅರ್ಥ ಆತಿಲ್ಲ? ನಂಬರ್ 1 ಆಗ್ಬೇಕಾದ್ರೆ ಚಲೋ ಹೊತ್ತಿನ ನೀರು ಕುಡಿಬೇಕು ಅಂದ್ರೆ ನಂಬರ್ 1 ಕರೆಕ್ಟ್ ಆಗ್ತಾವೆ. ಅದು ಉತ್ತರನ. ಹೌದಾ? ಮಾಸ್ತರ್ ಹಣಿ 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 ಬಡ್ಕೊತಿದ್ದೀವಿ. ಎಂಥ ಉತ್ತರ ಕೊಡ್ತೀಲಿ ನೀನು? ಕರೆಂಟ್ ವೈರ್ ಯಾಕೆ ಮ್ಯಾಕ್ ಕಟ್ತಾರ? ಹೈ ವೋಲ್ಟೇಜ್ ಇರುತ್ತೆ ಸರ. ಏನು 800, 900 ಮೆಗಾವ್ಯಾಟ್ ವೋಲ್ಟೇಜ್ ಇರುತ್ತೆ. ಮುಟ್ಟಿದ್ರೆ ಸಾಕು ರಕ್ತ ಹೀರ್ಕೊಂತೈತಿ, ಅದಕ್ಕೆ ಮ್ಯಾಕ್ ಕಟ್ತಾರೆ ರೀ ಎಲ್ಲರೂ. ಅದೇ ಕರೆಕ್ಟ್ ಆನ್ಸರ್ ಸರ್. ಶಬಾಯ್ ಶಬಾಯ್. ಗುರುಲಿಂಗ ನೀ ಹೇಳಲಿ. ಕೆಳಗೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ ಅದ್ರ ಮೇಲೆ, ಅದಕ್ಕೆ ಮ್ಯಾಕ್ ಕಟ್ಟಾರೆ. ಹೌದಾ? ಇದು ಲೋಕಾನುಭವ ಇವಂದು. ನೋಡ್ತಾರೆ ಕರೆಕ್ಟ್. ಅದಕ್ಕೆ ಮಕ್ಕಳನ್ನ ಎಲ್ಲರ ಮನೆಗಳಿಗೆ ಕಳಿಸ್ಬೇಕ್ರಿ. ನೀವು ಎಲ್ಲರ ಮನೆಗೆ ಹೋಗ್ಬೇಕು. ಈಗೇನು ಯಾರೋ ಮನೆಗೆ ಬರೋಂಗಿಲ್ಲ ರೀ. ಯಾರ ಮನೆಗೆ ಹೋಗಲಿ ಸೀರಿಯಲ್ಲು, ವಾಟ್ಸಪ್ಪು, ಫೋನು. ಒಬ್ಬರ ಮನೆಗೆ ಒಬ್ರು ಹೋಗಂಗಿಲ್ಲ, ಬನ್ನಿ ಕೊಡೋಂಗಿಲ್ಲ, ಎಳ್ಳು ಬೆಲ್ಲ ಕುಸರಳು ಕೊಡೋಂಗಿಲ್ಲ, ಮಾತಾಡ್ಸಂಗಿಲ್ಲ, ಪತ್ರ ಹಾಕಂಗಿಲ್ಲ, ಎಲ್ಲ ಮೆಸೇಜಿನಾಗ.
ಎಲ್ಲ ಮಾತಿನಾಗ ಮುಗಿಸ್ಬಿಡ್ತಾರೆ. ಲಗ್ನ ಪತ್ರ ನೋಡ್ರಿ, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ. ಹೆಸರು ನೆನಪಾಗಂಗಿಲ್ಲ ಅವರು, ಹೆಸರು ನೆನಪಾಗಲಾರ್ದಕ್ಕೆ ಇವೆಲ್ಲ ಟೆಕ್ನಿಕ್ ರೀ. ಹಾಂ, ಅವಾಗ ಬರೆದು ಬಿಡ್ತೀರಿ ವಿಶ್ವನಾಥ್ ಜಿದ್ದಿ ಬಾಗಿಲು ರೋಣ ಅಂತ ಬರೆದು ಕೊಡೋರು. ಈಗ ನಿಮ್ಮ ಹೆಸರು ನಮ್ಮ ಮನದಲ್ಲಿ, ಎದ್ರ ಕಂಡ ಡರ್ ಗಾಡಿ ನಿಲ್ಸೋದು, ತೊಳ್ರಿ ನಿಮ್ಮ ಹೆಸರು ನಮ್ಮ ಮನದಲ್ಲಿ ಆತ್ ನಡ, ನಾನು ಬಂದು ಉಂಡಂಗ ಅಂತ ತಿಳ್ಕೊತೀನಳ ಮನ್ಯಾಗ ಅಂತ. ಒಂದು ಹೆಸರು ಬೇಕಾದ್ರೆ ಅಕ್ಷರ ಮರೆತು ಬಿಟ್ಟಾರ್ರಿ. ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟತಿ. ಎದ್ರ ಬೆಟ್ಟಾರ ಮಾತಾಡ್ಸೋದು ಆರ್ಟಿಫಿಷಿಯಲ್ಲು. ಕೈ ಸುಮ್ಮನೆ ಬರ್ಬೇಕ್ರಿ. ಸತ್ತು ನಿಮ್ಮ ನೋಡಿ ಭಾಳ ಸಂತೋಷ ಆತ್ರಿ ಅಂತ ಮಕ ಸಿಮೆಣ್ಣಿ ಕುಡ್ದಂಗೆ ಮಾಡಿರ್ತಾವ್ರಿ. ಬಾಯಲ್ಲಿ ನಿಮ್ಮ ನೋಡಿ ಭಾಳ ಸಂತೋಷ ಆತ್ರಿ ಅಂತ. ಮಾತಿನಲ್ಲಿ ಕೃತಕತೆ ಹೆಂಗಿತ್ತು ಸ್ನೇಹಿತರೆ. ಒಂದು ಕಾಲ ಬನ್ನಿ ಕೊಡೋ ಹಬ್ಬ ಎಷ್ಟು ಚಂದಿತ್ತು. ವೈರಿಗಳನ್ನು ದೂರ ಮಾಡ್ತಿತ್ತು ಬನ್ನಿ ಕೊಡೋದು. ಎಷ್ಟೋ ದಿವಸದ ದ್ವೇಷ ಇರೋರು ಬನ್ನಿ ಕೊಟ್ಟು ಸ್ನೇಹಿತರ. ಈಗ ಬನ್ನಿ ಕೊಡೋದು ಗೊತ್ತಿಲ್ಲ. ಬನ್ನಿಗೆ ಏನದೋ ಅದೇನೋ ತೊಪ್ಪಳ ಕೊಡ್ತಾರೆ, ಏನೋ ಎಲೆ ಇರ್ತಲ್ಲ ಮಾತು ಕೊಡ್ತಾರೆ. ಮಕ್ಕಳು ಈಗಿನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಮಕ್ಕಳದ್ದು ದೊಡ್ಡ ಪರಿಸ್ಥಿತಿ ಐತ್ರಿ ಈಗ. ಅವಕ್ಕೆ ಏನು ಹಬ್ಬ ಗೊತ್ತಿಲ್ಲ, ಹುಣ್ಣಿ ಗೊತ್ತಿಲ್ಲ, ಎಲ್ಲದಕ್ಕೂ ಇಂಗ್ಲೀಷ್ ಹೆಸರು ಅಂತಾವ. ಎಲಿಫೆಂಟ್ ನೋಸ್ ಗಾರ್ಡ್ ಅಂತಾರೆ. ಯಾವುದು ಗಣಪ ಎಲಿಫೆಂಟ್ ನೋಸ್ ಗಾರ್ಡ್. ಎಲಿಫೆಂಟ್ ನೋಸ್ ಗಾರ್ಡ್. ಪಿಕಾಕ್ ಗಾರ್ಡ್ ಸುಬ್ರಹ್ಮಣ್ಯ ನವಿಲ್ ಇರ್ತೈತಲ್ಲ. ಮಂಕಿ ಗಾರ್ಡ್ ಅಂತ ಆಂಜನೇಯ. ಹನುಮಪ್ಪ ಮಂಕಿ ಗಾರ್ಡ್ ಅಂತ. ಅವ್ನು ಕೇಳಿಸ್ಕೊಂಡ್ರೆ ಗತಿ ಏನ್ರಿ. ಒಂದು ಊರಾಗ ಒಬ್ಬ ಗೌಡ್ರಿದ್ರಿ ಅಂತ್ರಿ. ಅವ್ರಿಗೆ ಇದ್ದಕ್ಕಿದ್ದಂತೆ ನಾನಾ ದೇವ್ರು ಅನಿಸ್ಬಿಡ್ತಂತ. ಊರಾಗ ಒಂದು ಹನುಮಂತ ದೇವ್ರ ಗುಡಿ. ಲೇ ಹನುಮಂತರಿಗೆ ಯಾಕೆ ಕೈ ಮುಗಿತಿರಲೇ, ನನಗೆ ಕೈ ಮುಗಿಬೇಕು. ಹನುಮಂತರ ಗುಡಿ ಕಟ್ಟಿ ಕೂತ್ಬಿಡ್ತಾರ ಅವ್ರು. ಯಾವನ ಹನುಮಂತರ ಗುಡಿ ಕೈ ಮುಗಿದಾರ ನಾನು ಎಲ್ಲರೂ ಗೌಡ್ರಿಗೆ ಹಂಚ್ಕೊಂಡ್ಬಿಟ್ರು. ನಮಸ್ಕಾರ ಮಾಡೋದು. ಯಾರ ಒಬ್ರು ಏನು ಮಾಡ್ಬೇಕಪ್ಪ, ಹಿಂಗಾದ್ರೆ ಗೌಡ್ರದ್ದು ಭಾಳ ಆತಲ್ಲ, ಏನಿದು ಹಿಂಗಾದ್ರೆ ಹೆಂಗೆ ಗತಿ ಅಂಥೇಳಿ ಗೌಡ್ರ ಕಡೆ ಯಾವಾಗ ಬಿಡಿ ಸೇದ ಮುಂದೆ ಒಬ್ಬ ಏನು ಮಾಡಿಬಿಟ್ಟ, ಹನುಮಂತರಿಗೆ ನಮಸ್ಕಾರ ಮಾಡಿಬಿಟ್ಟು ಹಿಂಗೆ. ಗೌಡ್ರು ಬರಲಿಲ್ಲ. ಏನು ಯಾರು ನಮಸ್ಕಾರ ಮಾಡು, ಹನುಮ ಕಲ್ಲೋಗಿ ನನ್ನ ಎದುರಿಗೆ ಒಂದು ಹನುಮಂತವ್ರಿಗೆ. ಬ್ಯಾಡ್ರಿ ಗೌಡ್ರ ಬ್ಯಾಡ್ರಿ, ತಪ್ಪಾಗೈತೆ ನಾನು ಕಾಲ ಕಲ್ಲೋಗಿ ಇಲ್ಲಿ ನಾನು ಮುಂದೆ ಕುಂತೀನಿ, ನಿಮ್ಮ ಬೇಡಿಕೆಗಳನ್ನ ಈಡೇರ್ಸ ಗೌಡ, ನೀ ಹನುಮಂತವ್ರಿಗೆ ಕೈ ಮುಗಿತೆ. ಕಲ್ಲೋಗಿ ಒಂದು ಯಪ್ಪ ಅಂತ ಕಲ್ಲು ತೊಗೊಂಡು ಹನುಮಂತವ್ರಿಗೆ ಒಗ್ಯಾಕೆ ಮನಸ್ಸಿಲ್ಲ. ಹತ್ತಾಗಿತ್ತಾಗ ನೋಡಿ ಹಿಂಗೆ ಒಗಿ ಅನ್ನೋದಾಗ ಅವ್ರು ಗೌಡ್ರು ಹಿಂಗೆ ಬೀಡಿಸೋದಕ್ಕೆ ಮತ್ತೆ ಗೋಡ್ ಮ್ಯಾಗ ಎತ್ತಿದ್ರು. ಅವಾಗ ಪಟಕ್ಕನ ಮೂಲಿಗೆ ಒಗದು ನೋಡ್ರಿ ಗೌಡ್ರ ನಾ ಬರ್ತೀನಿ ರೀ ಅಂತ ಹೊಂಟುಬಿಟ್ಟ. ರಾತ್ರಿ ಕನಸಿನಾಗ ಹನುಮಪ್ಪ ಏನ್ಲೇ ಕಲ್ಲೋಗಿ ಹೆಂಗದೆ ನನಗೆ. ಯಪ್ಪ ಇಲ್ಲೋ ತಂದೆ ಗೌಡ್ರಿಗೆ ಅಂಜಿ ನಾನು ಮೂರ್ತಿಗೆ ಹೋಗೋದಿಲ್ಲ, ಮೂಲಿಗೆ ಹೋಗದೀನಿ. ಮೂಲ್ಯಾಗ ನಾನು ಗೌಡ್ರಿಗೆ ಅಂಜಿ ಮೂಲ್ಯಾಗ ಕುಂತಿದ್ದೆ ಅನ್ನಂತವ ಹನುಮಪ್ಪ. ನೀ ಮೂರ್ತಿಗೆ ಹೋಗದ್ರೆ ಉಳ್ಕೊಂತಿದ್ದಿ, ಮೂಲಿಗೆ ಹೋಗೋದ ತಪ್ಪಂಡು ನಾನು ಅಲ್ಲೇ ಕುಂತೀನಿ ಮೂಲ್ಯಾಗ. ಹಳ್ಳಿ ಒಳಗಿನ ಹಾಸ್ಯ ಎಷ್ಟು ಚಂದ್ರಿ, ಸುಳ್ಳೋ ಕರೆವೋ. ಆದ್ರೆ ಒಂದು ಕತೆ ಕಟ್ತದ್ರ ಆ ಜನ. ಈಗ ಕತೆನೂ ಕಟ್ಟಾಕೆ ಬರಂಗಿಲ್ಲ, ಹೇಳಾಕೂ ಬರಂಗಿಲ್ಲ. ಜನ ಮಾತಾ ಇಲ್ರಿ. ಈಗ ನೋಡ್ರಿ ಏನ ಕೇಳ್ರಿ ಸುಮ್ಮನೆ ನಿಂದಿರ್ತಾವ ನೋಡ್ರಿ. ನೀವು ಅಂಕಲಿಗೆ ನಮಸ್ಕಾರ ಮಾಡೋ, ನಮಸ್ತೆ ಅಂಕಲ್. ಪಟ 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 ಮಾತಾಡೋಂಥ ಮಕ್ಕಳಿಲ್ಲ. ಹೊರಗಿನಿಂದ ಬಂದು ಪಟ 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 ಮಕ್ಕಳು ಶಾಲೆಯಾಗ ಏನು ನಡೀತು ಅಂತ ಹೇಳಿದಿಲ್ಲ. ನಾವು ಶಾಲೆ ಮಾಸ್ತರ್ ಹೆಂಗೆ ಮಾಡ್ತಾನೆ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೀವಿ ರೀ ಮನ್ಯಾಗ. ಅದ ದೊಡ್ಡ ಆನಂದ ತಂದೆ ತಾಯಿಯಂದರಿಗೆ. ಶಾಲೆಯಾಗ ಕಲ್ತದ್ದೆಲ್ಲ ಬಂದು ಹೇಳ್ತಿದ್ವಿ. ಯಾವ ಹುಡ್ರು ನೋಡು ಕನ್ನಡ ಮೀಡಿಯಮ್ಮು ಸರ್ಕಾರಿ ಶಾಲೆಗೆ ಯಾಕೆ ಓದ್ಬೇಕು ನಾನು ಅಂತೀನಂದ್ರೆ, ಇವತ್ತಿಗೂ ಕನ್ನಡ ಪಾಠದಲ್ಲಿ ಮಳೆರಾಯನ ಕರೆಯುವಂಥ ಹಾಡದವ. ಹುಯ್ಯೋ ಹುಯ್ಯೋ ಮಳೆರಾಯ, ಬಾರೋ ಬಾರೋ ಮಳೆರಾಯ, ಭೂಮಿಗೆ ಹಸಿರ ತಾರೋ ಮಳೆರಾಯ, ಈ ಥರ ಹಾಡದವ್ರಿ. ಯಾಕಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಇದು. ಇಂಗ್ಲೀಷ್ ಮೀಡಿಯಮ್ನಾಗ ಏನು ಹಾಡೈತೆ ಓದಿರಿಲ್ಲವ. ರೇನ್ ಗೋವೆ ನೋಡ್ರಿ ಐತಿ ಇಂಗ್ಲೀಷ್ ಮೀಡಿಯಮ್. ರೇನ್ ಗೋವೆ ಕಮ್ ಅನದರ್ ಡೇ ಬಿಕಾಸ್ ಲಿಟ್ಲ್ ಜಾನಿ ವಾಂಟ್ಸ್ ಟು ಪ್ಲೇ ಅಂತ. ಅವ ಜಾನಿ ಅನ್ನೋ ಆಡಕ್ಕೆ ಮಳೆನ ಹಾಳಾಗಿ ಹೋಗ್ಬೇಕಂತ್ರಿ. ಹೀಗಾಗಿ ಮಳೆ ಇಂಗ್ಲೀಷ್ ಮೀಡಿಯಮ್ ಸಲುವಾಗಿ ಹೋಗಿಬಿಟ್ಟತ್ರಿ. ಅದು ಮಳೆನೇ ಇಲ್ಲ. ಅದಕ್ಕೆ ಮತ್ತೆ ಕನ್ನಡ ಹಾಡು ಹಾಡಿ ಬಾರೋ ಬಾರೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಹಾಡಬೇಕಾಗೈತೆ ಸ್ನೇಹಿತರೆ ನಾವು. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸ್ರಿ. ಮಕ್ಕಳಿಗೆ ಧೈರ್ಯ ಬರ್ತೈತ್ರಿ. ಮಕ್ಕಳಿಗೆ ಹಾಸ್ಯ ಪ್ರಜ್ಞೆ ಕಲಿತಾವ ಮಕ್ಕಳು. ಎಲ್ಲರನ್ನು ಗೌರವಿಸೋದು ಕಲಿತಾವ. ಮಾತಿಗೆ ಮಾತು ಉತ್ತರ ಕೊಡೋಕೆ ಅವ್ರಿಗೆ ಹೆಸರಿಗೆ ಕೇಳಿದ್ರೆ ಹೇಳಕ್ಕೆ ಬರೋಂಗಿಲ್ಲ. ನೋಡ್ರಿ ಇನ್ನು ಮಾತಿಗೆ ಮಾತು ಉತ್ತರ ಏನು ಕೊಡ್ತಾರೆ. ಶಾಲೆ ಕಾಂಪಿಟೇಷನ್ ಮಾಡ್ತಿದ್ರಿ ನಮ್ಗೆ. ಒಂದು ದೊಡ್ಡ ಬೂಂದೆ ಒಂದು ಸಣ್ಣ ಬೂಂದೆ ತಟ್ಟಾಗಿಟ್ಟು ಯಾವ ತೊಗೊಂತಿರಿದ್ರು ಅಂಥೇಳಿ ರ್ಯಾಂಕ್ ಮುಂದೆ ಸಣ್ಣ ಸಿದ್ಲಿಂಗ್ ಗುರ್ಲಿಂಗಿನ ಮುಂದೆ ಇಟ್ರು. ದೊಡ್ಡ ಬೂಂದೆ ಸಣ್ಣ ಬೂಂದೆ. ಗುರ್ಲಿಂಗ್ ಗಬಕ್ಕನ ದೊಡ್ಡ ಬೂಂದೆ ತೊಗೊಂಬಿಟ್ರು. ಸಂತೋಷ್ ಅಂತೇಳಿ ರ್ಯಾಂಕ್ ಸ್ಟೂಡೆಂಟ್ ರೀ. ಎಷ್ಟು ಚೀಪ್ ಮೆಂಟ್ಯಾಲಿಟಿ ಗುರ್ಲಿಂಗ ನಿಂದು. ದೊಡ್ಡ ಬೂಂದೆ ತೊಗೊಂಡು ನೀನಾಗಿದ್ರೆ ಯಾವ ತೊಗೊತಿದ್ದಿಲ್ಲ, ಸಣ್ಣ ತೊಗೋತಿದ್ದೆ ನಾನು. ಮತ್ತು ಈಗೂ ನಿಂಗೆ ಸಣ್ಣದೈತಿಲ್ಲ ತಗೋ. ನೋಡ್ರಿ ಹೆಂಗೈತೆ ಉತ್ತರ. ಹೌದಾ? ಇವು ಸಾಲಿ ತಲೆ ವಿದ್ಯೆ ಹತ್ತಿರಂಗಿಲ್ಲರಿ. ಅವು ಭಾರಿ ಇರ್ತಾವ್ರಿ ಹುಡ್ರು. ಇವು ರ್ಯಾಂಕ್ ಬರೋವು ಪಾಪ ಅದೇ ನೋಡ್ಕೊಂತ ಕುಂತಿರ್ತಾವೆ. ಆದರೆ ಈ ವಿದ್ಯೆ ಹತ್ತಲಾರ್ದು ಬೇರೆ ಎಲ್ಲ ನೋಡ್ತಿರ್ತಾವ್ರಿ.
ಒಂದು ಇಂಗ್ಲೀಷ್ ಮೀಡಿಯಮ್ ಮಗ ಒಂದು ಕನ್ನಡ ಮೀಡಿಯಮ್ ಮಗನ ಓದಿಸ್ತದ್ಲು ತಾಯಿ. ಇವ ಇಂಗ್ಲೀಷ್ ಮೀಡಿಯಮ್ ಮಗ ಏನು ಕೇಳ್ತಾನದಕ್ಕೆ ಉತ್ತರ ಹೇಳ್ತತ್ರಿ. ಏಯ್ ಆ ಹುಡ್ರ ಮೇಲೆ ಕ್ಯಾಮ್ರಾ ಮಾಡಬೇಡ್ರಿ, ಇದೇ ಮಾಡ್ತಾವ ಓದಿಸು ಎದ್ದು ನಿಂತು. ಏನು ಕೇಳ್ತಿ ಅದು ಹೇಳದ ಹುಡುಗ. 1957 ಏನು ಕಂದ? ಸಿಪಾಯಿ ದಂಗೆ ಮಮ್ಮಿ. 1947 ಫ್ರೀಡಮ್ ಸಿಕ್ತು ಮಮ್ಮಿ, ಇಂಡಿಪೆಂಡೆನ್ಸ್ ಡೇ ಮಮ್ಮಿ. ಎಷ್ಟೊತ್ತಿನಲ್ಲಿ ಸಿಕ್ತು? 12 ಮಮ್ಮಿ ರಾತ್ರಿ. ನೋಡ್ರಿ ಅಷ್ಟು ಗೊತ್ತಿತ್ತು ಆ ಹುಡುಗ. 12 ನಮ್ಮ ಮಾಸ್ಟರ್ ಹಿರಣ್ಯ ಭಾಳ ಚಂದ ಹೇಳ್ತಾರೆ, ಸ್ವಾತಂತ್ರ್ಯ ಸಿಕ್ಕದ ಭಾಳ ಜನರಿಗೆ ಗೊತ್ತಿಲ್ಲ ನಮ್ಮಲ್ಲಿ. ಯಾಕಂದ್ರೆ 12 ಗಂಟೆಗೆ ಸಿಕ್ಕತ್ತದ. ಅವಾಗ ಎಷ್ಟು ಜನ ಮಲಗಿದ್ರು, ಮಕ್ಕೊಂಡವ್ರ ಭಾಳ ನೋಡ್ರಿ. ಅವಾಗ ಲೈಟ್ ಇದ್ದಿಲ್ಲ, ಪೈಟ್ ಇದ್ದಿಲ್ಲ. ಹೀಗಾಗಿ ಅವ್ರು ಅಪರಾತ್ರಿಯಾಗ 12 ಗಂಟೆಗೆ ಯಾರು ಎದ್ದಿರ್ತಾರೆ ರೀ? ಎಲ್ಲರಿಗೂ ಬೇಸರದವರೇ ಎದ್ದಿರ್ತಾರೆ. ಅವಾಗ ಅವ್ರ ಕೈಯಾಗಿ ಇವ್ರು ಏನೋ ಕೊಟ್ಟರು, ಅವ್ರು ಏನೋ ಇಸ್ಕೊಂಡ್ರು, ಅದನ್ನು ಸ್ವಾತಂತ್ರ್ಯ ಅಂದಿವಿ, ಇಷ್ಟು ವರ್ಷ ನಡೆದೈತೆ ಅಂತ ಹೇಳ್ತಾರೆ. ಕರೆವಾಯ್ತದು. ಹೆಸ್ರವ್ರ ಕೈಯಾಗ ಕೊಟ್ಟಿದ್ರೆ ನಮ್ಮ ದೇಶ ಹಿಂಗೆ ಆಗ್ತಿದ್ದಿಲ್ಲ. ಯಾವ ಅಡ್ಡಾಡೋರ ಕೈಯಾಗ ಕೊಟ್ಟು ಹೋಗಿಬಿಟ್ಟಾರ ಅವರು ರಾತ್ರಿ 12. ಅದಕ್ಕೆ ಹೀಗಾಗಿ ಈಗಲೂ ಸಹಿತ ರಾತ್ರಿ 12ಗಿಂತ ಚುರುಕಕ್ಕವ್ರಿ ಎಲ್ಲ ಊರು. ಹಗಲು ಸುಮ್ಮನೆ ಇರ್ತಾವೆ, ಕತ್ಲಾಗಿಂದ ಬೆಳಕ್ರಿ. ಇವು ಇಂಗ್ಲೀಷ್ ಮೀಡಿಯಮ್ ಹುಡ್ರು 8ವರೆಗೆ ಉಂಡು ಮಕ್ಕೊಂಡ್ಬಿಡ್ತಾವೆ ಮುಂಜಾನೆ ಸಿಗ್ಲಿ. ಆದ್ರೆ ಇವು ಕನ್ನಡ ಮೀಡಿಯಮ್ ಓದಿದ್ವು ರಾತ್ರಿ 12ವರೆಗೆ ಮತ್ತು ಬಸ್ ಸ್ಟ್ಯಾಂಡಾಗ ಇರ್ತಾವೆ. ಯಾರ ಜೊತೆಗೆ ಎಲ್ಲಿಗೆ ಹೋದರು, ಯಾರನ್ನ ಕರ್ಕೊಂಡು ಊರಿಗೆ ಬಂದರು, ಇವೆಲ್ಲ ವಿಚಾರ. ಹಾಂ, ಯಾರು ಕೂಡ ಹೋಗ್ಬೇಕಂತ ಮಾಡ್ಯಾರ ಅಂತ ಸಹಿತ ಹೇಳ್ತಾವ್ರೆ ಅವು. ಹ್ಞೂ, ಬಹಳ ವಿದ್ಯೆ. ಅದಕ್ಕೆ ಇವು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಎರಡು ಮಕ್ಕಳು ಮುಂದೆ ಕೂರ್ಸ್ಕೊಂಡು ಪಾಠ ಹೇಳಕತ್ತಿದ್ದು ಏನು ಕೇಳ್ತೈತೆ ಟಕ್ ಅಂತ ಉತ್ತರ ಕೊಡ್ತೈತೆ ಇಂಗ್ಲೀಷ್ ಮೀಡಿಯಮ್ ಹುಡುಗ. ಇದು ಏನೋ ಕೇಳಿ ಕನ್ನಡ ಮೀಡಿಯಮ್ ಗೊತ್ತಿಲ್ಲವಾ? ನನಗೆ ಗೊತ್ತಿಲ್ಲ, ಕೇಳಬೇಡಿ ನೀನು ನನಗೆ. ಎದಕ್ಕದಿ ಮನ್ಯಾಗ ದಂಡಕ್ಕೆ ಅನ್ನ ತಿಂದು ಓಡಾಡಕ್ಕದಿ ಏನು ನೋಡ್ರಿ ಹೆಂಗೆ ಹೇಳ್ತಾನೆ ತಮ್ಮ. ಕೇಳಿ ಆತನ ಕೇಳ. 10 ಪ್ರಶ್ನೆ ಕೇಳಿದ್ರೆ 9ಕ್ಕೆ ಉತ್ತರ ಕೊಡ್ತಿರೋದು ಇಂಗ್ಲೀಷ್ ಮೀಡಿಯಮ್. ನೋಡಿ ಕರಿಯಲೆ ತಮ್ಮನ್ನು ನೋಡಿ ಹೆಂಗೆ ಉತ್ತರ ಕೊಡ್ತೈತೆ ಅದು. ಸ್ವಲ್ಪ ಓದಿನ ಕಡೆ ಲಕ್ಷ್ಯ ಕೊಡು, ಸಾಲಿ ಕಡೆ ನಿಗಾ ವಹಿಸು ಅಂತ ಬೈದ್ಲು. ಆತಾಳ ಹೋಗ್ಕಂದ. ಮಮ್ಮಿ ನಾನು ಬರ್ತೀನಿ, ಬೆಳಗ್ಗೆ ಹೇಳ್ಬೇಕಲ್ವ, ಅಲಾರಾಮ್ ಇಟ್ಕೊಂಡು ಟಿಂಗ್ ಅಂತ ಎದ್ದೋತು ಇಂಗ್ಲೀಷ್ ಮೀಡಿಯಮ್. ಇವ ಅಲ್ಲೇ ಕುಂತ ಇನ್ನು ಕಣ ಯಾಕೆ ಕುಂತಿ, ಹೋಗಿ ನೀನು ಸಾಯಿ ಹೋಗಿ ಬೀಳೋಗು. ಯವ್ವ ಇಷ್ಟೊತ್ತನ ನೀ ನಾನು ಪ್ರಶ್ನೆ ಕೇಳಿದಿ, ಈಗ ನಾನು ನಿನಗೆ ಕೇಳ್ತೀನಿ. ಹಾಂ ಏನ್ಲೇ? ಪರಿಮಳ ಆಂಟಿ ಗೊತ್ತೈತೆ ನನಗೆ? ಗೊತ್ತಿಲ್ಲ. ಮೀನಾಕ್ಷಿ ಆಂಟಿ ಗೊತ್ತೈತೇನ? ಗೊತ್ತಿಲ್ಲ. ಟೈಪಿಸ್ಟ್ ಆಂಟಿ ಗೊತ್ತೈತೇನ? ಗೊತ್ತಿಲ್ಲ. ನಿನಗೆ ಅಪ್ಪನ ಕಡೆ ಲಕ್ಷ್ಯ ಇಲ್ಲ, ಮನೆ ಮ್ಯಾಗ ನಿಗಾ ವಹಿಸು ಅಂದವ. ಹಾಂ, ಇದು ಇಂಗ್ಲೀಷ್ ಮೀಡಿಯಮ್ ಹುಡುಗ ಬರೀ ಪುಸ್ತಕದ ಮ್ಯಾಗ ಕಂಡಿಟ್ಟತ್ರಿ. ಕನ್ನಡ ಮೀಡಿಯಮ್ ಹುಡುಗ ಇಡೀ ಮನೆ ಮ್ಯಾಗ ಅವ್ರ ಅಪ್ಪನ ಮ್ಯಾಗ ಸಹಿತ ಕಂಡಿಟ್ಟತ್ತವ. ಅದಕ್ಕೆ ಭಾಳ ಹುಷಾರಿರ್ಬೇಕು. ಏನು ನೀವು ದೊಡ್ಡ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದ್ರೆ ಅವು ಬೇರೆ ಕಡೆಗೆ ಯೋಚನೆ ಮಾಡ್ತಿರ್ತಾವೆ. ಆ ಮಕ್ಕಳ ಒಂದು ವ್ಯವಧಾನವೇ ಬೇರೆ. ಫಸ್ಟ್ ಸುರಂಗ ಮಾರ್ಗ ತೋಡಿದ್ದು ಯಾರು ಅಂತ ಎದ್ದು ನಿಂತ್ಕೊಂಡು ವಿಶ್ವೇಶ್ವರಯ್ಯ. ಆ ಇಂಜಿನಿಯರ್ ಸಿ ವಿ ರಾಮನ್. ಏನು ಹೇಳಿದ್ರು ಬೇಡ, ಗುರ್ಲಿಂಗ್ ಒಂದ ಮಾತಾಡ. ಫಸ್ಟ್ ಸುರಂಗ ಮಾರ್ಗ ತೋಡಿದ್ದು ಹೆಗ್ಗಣರೆ. ಅದು ನೆಲ ಗೆಬ್ರದು ನೋಡಿ ಆಮೇಲೆ ನಾವು ನೆಲದಾಗ ಹಿಂಗೆ ಗೆಬ್ರಿಕೊಂತ ಹೋಗ್ಬೋದು ಅಂತ ಗೊತ್ತಾಯ್ತು. ನಾವು ಬರೀ ನೆಲ ಬಿಟ್ಟು ಗುಡ್ಡ ಸಹಿತ ಗೆಬ್ರಾಕತ್ತಿದ್ದೀವಿ ಅಂತ ನಾವು. ಲೋಕಜ್ಞಾನ ಮಕ್ಕಳಿಗೆ ಲೋಕಜ್ಞಾನ ಇಲ್ಲರಿ. ಈಗಿನ ಮಕ್ಕಳಿಗೆ ಲೋಕಜ್ಞಾನನೇ ಇಲ್ಲ, ಪೇಪರ್ ಓದಂಗಿಲ್ಲ, ಯಾರು ಏನೇನು ಗೊತ್ತಿಲ್ಲ. ಹಾಂ, ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಕಾವ್ಯ ಸಾಹಿತ್ಯ ಓದಿಸ್ಬೇಕು. ಸಾಹಿತ್ಯ ಎಲ್ಲವನ್ನು ಹೇಳಿಕೊಡ್ತಾರೆ ಸ್ನೇಹಿತರೆ. ಸಾಹಿತ್ಯವನ್ನು ಓದಿದ್ರೆ ಸಾಕು ಮಕ್ಕಳು ಭಾಳ ಚಂದ. ನಿನ್ನೆ ನ್ಯೂ ಇಯರ್ ಆಯ್ತು. ಈ ನ್ಯೂ ಇಯರ್ ಬಗ್ಗೆ ಭಾಳ ಚಂದ ಜೋಕ್ ಐತೆ. ನಿನ್ನೆ ಎಷ್ಟು ಜನ ಇವತ್ತು ಎದ್ದಾರ ಇಲ್ಲ ಭಾಳ ಮಂದಿ. ಹಾಂ ಎದ್ದಿರ್ತಾರೆ, ಮತ್ತೆ ಕುಡಿಯೋ ಟೈಮ್ ಆತಾರೆ ಎದ್ದಿರ್ತಾರೆ. ಏನು ನಿನ್ನೆ ಓಡಾಡಿದ್ರು. ಬಸ್ ನೋಡ್ರಿ, ಬಸ್ ಮುಂದೆ ನಿಂತು ಡ್ಯಾನ್ಸ್ ಮಾಡಕತ್ತೀರ, ಬಸ್ ಬಿಡುವಲ್ರು. ಈ ಕಡೆ ಬರೋವು. ನಾವು ಬೆಂಗಳೂರಿಂದ ಬಂದು ನಿನ್ನೆ ಇಷ್ಟೊತ್ತಿನ ಬೆಂಗಳೂರಾಗಿದ್ದು ನಾನು. ಅನಂತಕುಮಾರ್ ಗೊತ್ತು ನಿಮಗೆಲ್ಲ, ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟ್ರು. ಅವರ ಕಾರ್ಯಕ್ರಮ ಅದಮ್ಯ ಚೇತನ ಅಂತ ಒಂದು ಕಾರ್ಯಕ್ರಮದಲ್ಲಿ ಸಿ ಟಿ ರವಿಯವರು, ಅನಂತಕುಮಾರು, ಸೋಮಣ್ಣವರು, ಅಪರ್ಣ ಆ್ಯಂಕರಿಂಗು, ಭಾರತೀಯವರು ಬಂದಿದ್ದರು, ಫಿಲ್ಮ್ ಆ್ಯಕ್ಟ್ರು. ನಿನ್ನೆ ಇಷ್ಟೊತ್ತಿನ ಅದ್ದೂರಿ ಕಾರ್ಯಕ್ರಮ. ಬೆಂಗಳೂರು ವೈವಿಧ್ಯಮಯ ಜಗ್ಗ ಕಾರ್ಯಕ್ರಮ ರೀ. ಕುಡ್ತಾನೋ ಹಂಗೆ ಎಲ್ಲ ಬಾರು ಫುಲ್ ಇರ್ತಾವೆ. ಹೊಸ ಕಾನೂನು ಮಾಡ್ಯಾರ, ಗೊತ್ತಿರ್ಬೇಕು ನಿಮಗೆಲ್ಲ. ಕುಡ್ದು ಔಟ್ ಆದ ಬಾರ್ನಾಗ ಅಂದ್ರೆ ಬಾರ್ನವನ ಅವ್ನ ಮನೆಗೆ ಮುಟ್ಟಿಸ್ಬೇಕು ರೀ ಟ್ಯಾಕ್ಸಿ ಮಾಡಿ. ಇದೆಂಥ ಪಜೀತ್ ನೋಡಿ ಬಾರ್ನವ್ರಿಗೆ. ಹೊಸ ಕಾನೂನು ಅದು. ಅವ ಗಾಡಿ ಹೊಡೆಯಂಗಿಲ್ಲ ಅವರ ಹಂಗಾಗಿ ಬಾರ್ ಮುಂದೆ ಆಟೋ ನಿಲ್ಲಿಸ್ಬಿಟ್ಟಿದ್ರಿ, ಒಂದು 20 ಆಟೋ. ಔಟ್ ಆದಗಳಾದ್ರೆ ಒಯ್ಯೋದು ಮನೆಗೆ ಕಳ್ಸೋದು ಅವ್ರು. ಹಿಂಗೆ ಪಾಪ ಎಲ್ಲ ಮುಗಿಸ್ಕೊಂಡು ಒಬ್ಬ ಬಾರ್ನವ್ ಬಂದ್ರೆ ಮುಂಜಾನೆ 2:30 3ಕ್ಕೆ ಮಕ್ಕೊಂಡಾನ್ರಿ ಪಾಪ. ಕಡದ್ದು ನಿದ್ದೆ ಹೊಡ್ಯಾಕತ್ತಾನ. 4:30 5ಕ್ಕೆ ಫೋನು. ಹಲೋ ಬಾರ್ ಯಾವಾಗ ತೆಗಿತೀರಿ? ಇವ್ ನಾವು ಈಗ ಬಂದು ಮಕ್ಕೊಂಡಿಲ್ಲ ನಾನು ಇನ್ನು 3-4 ಆಗೈತೆ. ಎದ್ದು ಹೊಲ ಉಳಕ ಬ್ರಾಹ್ಮಿ ಮುಹೂರ್ತ ಶಿವಧ್ಯಾನ ಮಾಡಂತಾರೀಗ. ಯಾವಾಗ ತೆಗಿತೀರಿ ಹೇಳ್ರಿ? ತಡ ಆಕತ್ತಪ್ಪ, ಈಗ ಮುಚ್ಕೊಂಬಂದಿನಿ. ಇನ್ನು ಮುಂಜಾನೆ 6:30 7 ಇಲ್ದ ನಾನು ತೆಗಿಯಂಗಿಲ್ಲ. ಸ್ವಲ್ಪ ಜಲ್ದಿ ತೆಗೀರಿ ಸರ. ಯಾಕೋ ಅಷ್ಟಾಕೆ ಅರ್ಜೆಂಟ್? ಇಲ್ರಿ ನಾ ಹೊರಗೆ ಹೋಗಿಲ್ಲ, ಕುಡ್ದು ಇಲ್ಲೇ ಬಿದ್ದೀನಿ ಒಳಗೆ. ನಮಗೆ ಅಷ್ಟು ನಾವು ಸುಮ್ಮನೆ AC ಆಡಿಟೋರಿಯಮ್ನಾಗ ಬೆಂಗಳೂರಾಗ ಮಾತಾಡೋರು ನಾವು.
ಎ ಸಿ ಆಡಿಟೋರಿಯಮ್ ಅಂದ್ರೆ ಹಿಂಗೆ ಇರ್ತಾವ್ರೆ. ಇದು ಪ್ರಕೃತಿ ಎ ಸಿ, ಅವ್ರದ್ದು ಆರ್ಟಿಫಿಷಿಯಲ್. ಆದ್ರೆ ಆರ್ಟಿಫಿಷಿಯಲ್ ಎ ಸಿದೊಂದು ಏನೈತೆ ಅಂದ್ರೆ ಹೆಚ್ಚಾತಂದ್ರೆ ಕಮ್ಮಿ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಬೆಚ್ಚಗಾಕತ್ತೆ ಸ್ವಲ್ಪ ವಾರ್ಮಪ್ ಮಾಡ್ತಾರೆ, ವಾರ್ಮರ್ ಜಾಸ್ತಿ ಮಾಡ್ತಾರೆ. ಇದು ಏನೈತಿ, ಇದು ಓಪನ್ ಎ ಸಿ. ಇದು ಇನ್ನೊಂದು 15-20 ಮಿನಿಟ್ ಆದ್ರೆ ತಳ ಎ ಸಿ ಶುರುವಾಕೈತಿ. ಇಲ್ಲಿ ಕುಂತವ್ರ ಸಹಿತ ಎದ್ದು ಹೋಗೈತಿ ಬಿಡ್ತೀರಿ. ಈಗಾಗಲೇ ನೋಡಿ ಬಂದು ಕುಂತಾರೆ ಟೊಪಿ ಗಿಪಿಗೆ ಏನಿದ್ದಿಲ್ಲ, ಸೆರಗ ಅವರೆಲ್ಲ ಹೆಗಲ ಮ್ಯಾಗೆದ್ದು ಈಗ ಮೆತ್ತಗೆ ತಲೆಗೆ ಬಂದವು. ಈಗ ಇವ್ರು ಮೆಲ್ಲಕ್ಕೆ ಹಂಗೆ ಟೊಪಿಗೆ ಕಿವಿಗೆ ತಂದು ಕಾಣಕತ್ಯಾರ. ಮೆಲ್ಲಕ್ಕೆ ಇತ್ತತ್ತ ಬರಲಿ ಅಂತ ಕರೆಯಕತ್ಯಾರ ಮಂದಿನ. ಅವಾಗ ಇಬ್ಬಿಬ್ಬರು ಒಂದೊಂದು ಚೇರಿ ಕುಂತಿದ್ರು. ಈಗ 3 ಮಂದಿ 2 ಚೇರಿ ಕುಂದ್ರಾಕತ್ಯಾರ. ಈಗ ಅಂದ್ರೆ ಇದು ಚಳಿ ಜಾಸ್ತಿ ಆಯ್ತು ಅನ್ನೋದ್ರ ಲಕ್ಷಣ. ಆದರೂ ಕುಂತೀರಿ ನೋಡಿ, ಅದು ಹಾಸ್ಯಕ್ಕೆ ನೀವು ಕೊಡ್ತಕ್ಕಂಥ ಗೌರವ ಸ್ನೇಹಿತರೆ. ಭಾಳ ಜನ ಅದ್ಭುತ ರೀತಿಯಲ್ಲಿ ಸೇರಿರಿ. ಬೆಂಗಳೂರಾಗ ಜನ ಸೇರಂಗಿಲ್ಲ ರೀ, ಆದರೆ ಸೇರಿದಷ್ಟು ಜನ ಗಟ್ಟಿ ಕಾಳು ಇರ್ತಾವೆ. ಅದಕ್ಕೆ ಬಂದಿರ್ತಾರೆ ಅವರು. ನಾವು ಪ್ರಾಣೇಶ್ ಕೇಳಬೇಕು ಅಂತ ಬಂದು ಕುಂತು ನಂದಷ್ಟೇ ಕೇಳೇದು ಹೋಗಿಬಿಡ್ತಾವೆ. ಇಲ್ಲಿ ಅಂಥವರು ಬರ್ತಾರೆ, ಗಟ್ಟಿ ಕಾಳು ಬರ್ತಾವೆ. ಸುಮ್ಮನೆ ಹೊಂಟ್ರೆ ಎಲ್ಲಿ ಇಷ್ಟು ಮಂದಿ ಮಳೆ ಮ್ಯಾಗ ನಿಂತಾರಲ್ಲ ಯಾಕಂತ ಒಳಗೆ ಬರ್ತಾರೆ ಕೆಲವರು. ಆವಾಗ ಗೊತ್ತಾಕತ್ತವ್ರಿಗೆ ಇಲ್ಲಿ ಪ್ರಾಣೇಶ್ ಬಂದಾನಲ್ಲಿ ಅಂತೀವಿ. ಇನ್ನು ಕೆಲವ್ರು ನಡೆಯಲ್ಲ, ಗದ್ದಲೈತೆ ಮನ್ಯಾಗಾರ ಯಾರಾದ್ರೂ ನಡೆಯುತ್ತೆ ಇಲ್ಲಿ ಬಂದಿರ್ತಾರೆ. ಈ ನಮ್ಮ ಉತ್ತರ ಕರ್ನಾಟಕದಾಗ ಇಂಥವ್ರ ಅಂತ ಇರಂಗಿಲ್ಲ ರೀ. ಬೆಂಗಳೂರಾಗ ಮಾತಾಡೋದು ಭಾಳ ಸುಲಭ ರೀ, ಯಾಕಂದ್ರೆ ಟ್ಯೂನಾಗಿ ಬಂದಿರ್ತಾರೆ ಅವರು. ಇಂಥದ ಕೇಳಬೇಕು ಅಂತ ಟ್ಯೂನಾಗಿ ಬಂದಿರ್ತಾರೆ. ಅವ್ರ ಮುಂದೆ ಏನೋ ಮಾತಾಡಿದ್ರೆ ಚೆಂದ ಆಕೈತಿ. ಇಲ್ಲಿ ಎಲ್ಲರೂ ಬಂದಿರ್ತಾರೆ ರೀ. ಇದೊಂಥರ ಕಾಯಿಪಲ್ಯ ಮಾರ್ಕೆಟ್ ಇದ್ದಂಗೆ. ಕ್ಯಾಬೇಜ್ ಐತೆ, ಸೌತಿಕಾಯಿ ಐತೆ, ನುಗ್ಗಿಕಾಯಿ ಐತೆ, ಬೆಳ್ಳುಳ್ಳಿ ಅದಾವ, ಉಳ್ಳಾಗಡ್ಡೆ ಐತೆ, ಹಸಿಮೆಣಸಿನ್ಕಾಯಿ ಅದಾವ, ದೊಣ್ಣ ಮೆಣಸಿನ್ಕಾಯಿ ಅದಾವ. ಹೌದಾ, ಒಂಥರ ಮಾರ್ಕೆಟ್ ಇದ್ದಂಗೆ, ಕಾಡು ಇದ್ದಂಗೆ, ಎಲ್ಲ ಥರದ ಜನ. ಅವು ಪಾರ್ಕ್ ಇದ್ದಂಗೆ ರೀ, ಬೇಕಾದ್ವ ಬೆಳೆಸಿರ್ತಾರೆ ಅಲ್ಲಿ ಪಾರ್ಕ್ನಾಗ. ಹಂಗೆ ಎರಡೂ ಕಡೆ ಮಾತಾಡಿಸ್ಬೇಕು. ಎರಡೂ ಕಡೆ ಮಾತಾಡೋಂಥ ಶಕ್ತಿಯನ್ನು ಆ ಭಗವಂತ ನಮಗೆ ಕೊಡ್ತಾನೆ. ಅನುಭವ ಬೇಕು. ರೋಣದಿಂದ ಆರಂಭ ಆದಂಥ ಕಾರ್ಯಕ್ರಮ ಮತ್ತು ರೋಣಕ್ಕೆ 11 ವರ್ಷದ ಮ್ಯಾಗ ಬಂತು ಅಂದರೆ ಇದರಿಂದ ನಿಮ್ಮ ಶಕ್ತಿ ಐತೆ ಸ್ನೇಹಿತರೆ.